ಹಾಗೆಯೇ ಮುಂದೆ ನಾವು ನೋಡ್ತಾ ಹೋಗೋಣ. अध्ययन काल में उनकी रुचि व्याख्यान देने और विचारों के आदान प्रदान करने में थी. ಭಾಷಣ ಮಾಡುವ ಕಲೆ ಕೂಡ ಇವರಿಗೆ ಕರಗತವಾಗಿತ್ತು. ತುಂಬಾ ಬಲ್ಲವರಾಗಿದ್ರು, ಸ್ಪೀಚ್ ಕೊಡ್ತಾ ಇದ್ರು. और विचारों के आदान प्रदान करने, आदान प्रदान ಅಂತ ಹೇಳಿದ್ರೆ ಏನಾಗುತ್ತೆ, ನಾನು ಹೇಳಿದ್ದೀನಿ ಅನ್ಸುತ್ತೆ, आदान प्रदान, लेना देना. ಈ ವಸ್ತುವನ್ನ ಕೊಟ್ಟು ತೆಗೆದುಕೊಳ್ಳೋದಲ್ಲ, ಕೊಡುವುದು ತೆಗೆದುಕೊಳ್ಳುವುದು ಅಲ್ಲ, ವಿಚಾರ ವಿನಿಮಯ ಮಾಡಿಕೊಳ್ಳುವುದು, ವಿಚಾರವನ್ನ ವ್ಯಕ್ತಪಡಿಸುವುದು, ಆ ಕಡೆಯಿಂದ ಬಂದಂತ ವಿಚಾರಗಳಿಗೆ ಉತ್ತರವನ್ನ ನೀಡುವುದು, समाधानಪಡಿಸುವುದು. समाधान देना, जो प्रश्न पूछते हैं उनका उत्तर एक कह देते हैं. ऐसे विषयों को, विचारों को ये आदान प्रदान करते थे. इसी कारण उन्होंने अपने कॉलेज में एक व्याख्यान समिति बनाई थी. अपने कॉलेज में इन्होंने क्या किया था, विश्व नहीं विद्यालय में उन्होंने क्या किया था, एक व्याख्यान समिति, भाषण देने की एक समिति को ही बनाया था. कई प्रतियोगिताओं का आयोजन भी किया था. उस समिति के द्वारा कई प्रतियोगिता, कॉम्पिटिशन, ಸ್ಪರ್ಧಾ ಹೌದಾ, ಕೆಲವು ಸ್ಪರ್ಧೆಗಳನ್ನು ಸಹ ಆ ಒಂದು ಸಮಿತಿಯಿಂದ ಏರ್ಪಡಿಸ್ತಾ ಇದ್ರು. ಈಗ ಸ್ಪೀಚ್ ಕೊಡೋದಾಗಿರ್ಬೋದು, ಆಶುಭಾಷಣ ಆಗಿರ್ಬೋದು, ವಿಚಾರ ವಿನಿಮಯ ಆಗಿರ್ಬೋದು, ಡಿಬೇಟ್ ಅಂತ ಹೇಳ್ತೀವಿ, ಆ ತರ ಎಲ್ಲ ವ್ಯವಸ್ಥೆಯನ್ನು ಕೂಡ ಅವರು ಆ ಸಮಿತಿಯಿಂದ ಮಾಡಿದ್ರು. पाश्चात्य विज्ञान तथा दर्शन का भी उन्होंने अध्ययन किया था. ದರ್ಶನ ಅಂತ ಹೇಳಿದ್ರೆ ಬ್ರಹ್ಮಜ್ಞಾನ, ತತ್ವಜ್ಞಾನದ ಬಗ್ಗೆನೂ ಕೂಡ ಅವರು ಅಧ್ಯಯನವನ್ನ ಮಾಡಿದ್ರು. किशोरावस्था से ही नरेंद्र दार्शनिक एवं धार्मिक विचारों में तल्लीन रहते थे. दार्शनिक और धार्मिक, ಧರ್ಮದ ಹಾದಿಯಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳ ವಿಷಯಗಳ ಬಗ್ಗೆ, ಧಾರ್ಮಿಕ ವಿಚಾರಗಳಲ್ಲೂ ಕೂಡ, ದಾರ್ಶನಿಕ ವಿಚಾರಗಳಲ್ಲೂ ಸಹ ಇವರು ತಲ್ಲೀನರಾಗ್ತಾ ಇದ್ರು. एक दिन नरेंद्र रामकृष्ण परमहंस के पास पहुंचे और अपनी जिज्ञासा उन्हें कह सुनाई. रामकृष्ण परमहंस ने नरेंद्र को अपना शिष्य स्वीकार किया. जिज्ञासा ಅಂದ್ರೆ ನಾನು ಬರೆದಿದ್ದೇನೆ ಮೊದಲಿನ ಇದರಲ್ಲಿ ಅರ್ಥವನ್ನ. जिज्ञासा का अर्थ होता है जानने की इच्छा. ತಿಳಿದುಕೊಳ್ಳುವಂತ ಆಸಕ್ತಿ, ಆಸೆ. ಅವರು ಒಂದ್ಸಾರಿ ಏನ್ ಮಾಡಿದ್ರು, ರಾಮಕೃಷ್ಣ ಪರಮಹಂಸರಿಗೆ ಕೇಳಿದಿರಲ್ಲ ಹೆಸರು, ಅವರ ಗುರುಗಳವರು, ಅವರ ಹತ್ರ ಹೋಗಿ ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ಆಸೆ, ಅತಿಯಾದ ಆಸೆಯನ್ನ, ತೀವ್ರ ಆಸೆಯನ್ನ ವ್ಯಕ್ತಪಡಿಸ್ತಾರೆ. ರಾಮಕೃಷ್ಣ ಪರಮಹಂಸ ने ನರೇಂದ್ರ को अपना शिष्य स्वीकार किया. ಇವರು ಪ್ರಶ್ನೆ ಮಾಡುವ ರೀತಿಯನ್ನ ನೋಡಿ, ಇವರ ಗುಣನಡತೆಗಳನ್ನ ನೋಡಿ, ಎಷ್ಟು ಉಚ್ಚ ವಿಚಾರಗಳನ್ನ ಈತ ಹೊಂದಿದಾನಲ್ಲ ಅಂತ ಅನ್ಕೊಂಡು ಅವರು ತಮ್ಮ ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡ್ರು. ಯಾರನ್ನ? ಸ್ವಾಮಿ ವಿವೇಕಾನಂದರವರನ್ನ. तो आगे देखिए, स्वामी परमहंस के जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा. ಎಷ್ಟು ಪ್ರಭಾವಿತರಾಗಿದ್ರು ಅಂದ್ರೆ ನೋಡಿ ಮಕ್ಕಳೇ, ನಾವು ಅಷ್ಟೇ, जो पैदा होते हैं उसके बाद हमारी पहली गुरु माता कौन होती है? हमारी माँ होती है. ಹೌದಾನೆ? ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತೀವಿ ಅಲ್ವಾ? ಮನೆನೇ ನಮ್ಮ ಪಾಠಶಾಲೆ ಆಗುತ್ತೆ, ಅಲ್ಲೇ ನಾವು ಕಲಿತೀವಿ. ಹೌದಾ? शिक्षा पद्यದಲ್ಲಿ ನಾವು 8वीं कक्षा के शिक्षा पद्य में या कविता में हमने देखा है, बच्चा क्या करता है? शिशु ने दुनिया में आकर रो रो कर हंसना सीखा, लघु होकर बढ़ना सीखा, गिर गिर कर चलना सीखा. ಎಲ್ಲವನ್ನ ಮನೆಯಲ್ಲಿ ಕಲಿತಿರುತ್ತೆ ಮಗು. ಅದಕ್ಕೆ ಮಾರ್ಗದರ್ಶನ ನೀಡುವವರು, ಕಲಿಯಲು ಪ್ರೋತ್ಸಾಹಿಸುವವರು ಯಾರು? ತಾಯಿ. ಮನೆಯೇ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ.
जी। हागेने उसके बाद हम पाठशाला में जाकर एडमिशन लेते हैं, तो दाखिला लेते हैं, तो हम क्या करते हैं, उधर एक गुरु के से हम विद्या प्राप्त शिक्षा प्राप्त करते हैं। तब हमारे जीवन में बहुत सारे गुरुवर्य आ जाते हैं, उसमें बहुत प्रभावी जो होते हैं वो हमारे मन में ऐसे ही बैठ जाते हैं, बाकी के नहीं रहते ऐसा नहीं है, लेकिन उनके ऊपर थोड़ा विशेष इच्छा हम व्यक्त करते हैं, प्रकट करते हैं, है ना। ऐसे ही देखिए, ನಮಗೆ ನೀವು ಹೇಳ್ತೀರಿ ಏನಾದರೂ ನಾನು ನಿಮ್ಮ ಜೀವನದ ಕಥೆಯನ್ನ ಹೇಳಿ, ನೀವು ಶಾಲೆಯಲ್ಲಿ ಮೊದಲಿದ್ದಾಗ ನಿಮ್ಮ ಗುರುಗಳು ಯಾರಾಗಿದ್ರು, ನಿಮ್ಮ ಶಿಕ್ಷಕರು ಟೀಚರ್ಸ್ ಅವ್ರ ಬಗ್ಗೆ ಯಾರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಮಕ್ಕಳಿಗೆ ನಮ್ಮ ಕ್ಯೂರಿಯಾಸಿಟಿಗೆ ಅಥವಾ ಏನೋ ಒಂದು ವಿಚಾರದ ಸಂದರ್ಭದಲ್ಲಿ ಕೇಳಿದಾಗ ಏನಂತಾರೆ ಹೇಳಿ, ನೀವೆಲ್ಲ ಏನಂತೀರಾ? ಮಿಸ್ ನಮಗೆ ಕನ್ನಡ ಮಿಸ್ ಇದ್ರು, ಮಿಸ್ ನಮಗೆ ಇಂಗ್ಲಿಷ್ ಸರ್ ಇದ್ರು, ಮಿಸ್ ನಮಗೆ ಗಣಿತ ಮಾಸ್ಟರ್ ಇದ್ರು, ಮಿಸ್ ನಮಗೆ ವಿಜ್ಞಾನ ಸರ್ ಇದ್ರು, ಈ ತರ ಎಲ್ಲ ಹೇಳ್ತಿರ್ತಾನೆ. ಅವ್ರ ಹೆಸರನ್ನ ಯಾಕೆ ಮೊದಲು ತಗೊಳ್ತೀರಪ್ಪ ಅಂದ್ರೆ ಅವರು ಹೇಳುವಂತ ಪಾಠದ ಕಡೆಗೆ ಜೊತೆಗೆ ಅವ್ರ ಮೇಲೆ ಹೆಚ್ಚಿನ ಒಲವು ನಿಮಗೆ ಗೊತ್ತಾಗುತ್ತೆ, ಕಾಣಿಸುತ್ತೆ. ಹಾಗೇನೆ ಇವರು ಸಹ ಯಾರು, स्वामी विवेकानंद जी भी रामकृष्ण परमहंस से बहुत प्रभावित हुए थे, ತುಂಬಾ प्रभावितरागिದ್ರು ಯಾರು, ವಿವೇಕಾನಂದರು। इतने प्रभावित हुए थे कि उन्होंने अपने गुरु के संदेश का प्रसार करना चाहा। ಎಷ್ಟು ಪ್ರಭಾವಿತರಾಗಿದ್ರಪ್ಪ ಅಂತ ಹೇಳಿದ್ರೆ उनके संदेश का, किनके संदेश, अपने गुरु के संदेशों का प्रचार करने के लिए, प्रसार करने के लिए उत्सुक रहे। ಅವರು ಹೇಳಿದಂತಹ ವಿಚಾರಗಳನ್ನ ಎಲ್ಲ ಜನಸಾಮಾನ್ಯರಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ, ವಿದೇಶಗಳಲ್ಲಿ ಪ್ರಸಾರ ಮಾಡುವ ಒಂದು ಇಚ್ಛೆಯನ್ನ ವ್ಯಕ್ತಪಡಿಸುತ್ತಾರೆ। जनता को सत्य की राह दिखाने के लिए सितंबर सन 1893 को वे संयुक्त राज्य अमेरिका गए। एक प्रश्न हम पूछ सकते हैं, रामकृष्ण परमहंस जी के विचारों को प्रसार करने के लिए प्रप्रथम ये कहाँ पर गए, कहाँ गए? अमेरिका गए। तो कब गए प्रश्न आया, तो आप लिख सकते हैं 1893 में, 1893 इवरो शिकागो नगर में सर्वधर्म सम्मेलन हो रहा था, वहां पर चले गए। ನೀವು ಕೇಳಿದ್ದೀರಾ ಆ ಘಟನೆಯನ್ನ ಅಲ್ವಾ? ಗ್ರಂಥಗಳನ್ನ ಇಟ್ಟಿರ್ತಾರೆ, ನೀವೆಲ್ಲ ಘಟನೆ ನನ್ಗೆ ಹೇಳಿದ್ದೀರಾ, ನಾನು ಕೇಳಿದ್ದೀನಿ। ಹಾಗೇನೆ ಈ ವಿಚಾರ ಸರ್ವಧರ್ಮ ಸಮ್ಮೇಳನ, ಸರ್ವಧರ್ಮಗಳ ಸಮ್ಮೇಳನ ಇತ್ತು ಆ ಸಂದರ್ಭದಲ್ಲಿ ಚಿಕಾಗೋದಲ್ಲಿ, ಅಮೆರಿಕಾದ ಚಿಕಾಗೋ ನಗರದಲ್ಲಿ। ಅವಾಗ ನಮ್ಮ ಭಾರತದಿಂದ ಯಾರು ಪ್ರತಿನಿಧಿಸ್ತಾರೆಪ್ಪ ಅಂದ್ರೆ ಈ ಸನ್ಯಾಸಿ, ಕಾವಿ ಬಟ್ಟೆಯನ್ನ ಧರಿಸಿರುವಂತಹ, ಸಾಮಾನ್ಯ ಉಡುಪಿನಲ್ಲೂ ಸಹ ತೀಕ್ಷ್ಣವಾದ ಪ್ರಕಾಶಮಾನವಾದ ಕಣ್ಣುಳ್ಳ, ಮುಖಚರ್ಯೆಯುಳ್ಳ ಒಬ್ಬ ವ್ಯಕ್ತಿ ಎಲ್ಲಿ ಹೋಗ್ತಾನೆ? ಅಮೆರಿಕಾಗೆ ಹೋಗ್ತಾನೆ, ಚಿಕಾಗೋಗೆ ಪ್ರಥಮ ಬಾರಿಗೆ ಹೋಗ್ತಾರೆ 1893ರಲ್ಲಿ। ಅಲ್ಲೇನ್ ಮಾಡ್ತಾರೆ ನೋಡಿ, इस महासभा में विवेकानंद ने भारतीय धर्म और तत्व ज्ञान पर भाषण दिया। ಹೇಳಿದ್ದೆ ನಾನು ಮೊದಲೇನೆ, ಭಾಷಣ ಕಲೆ ತುಂಬಾ ಚೆನ್ನಾಗಿ ಬಲ್ಲವರಾಗಿದ್ರು, ವಿಷಯವನ್ನ ತಿಳ್ಕೊಂಡಿದ್ರು। ನೋಡಿ, ಅವರು ಒಂದೊಂದು ವಿಷಯ, ಅವ್ರ ಬಗ್ಗೆ ವಿವೇಕವಾಣಿ ಅಂತ ಪುಸ್ತಕ ಬರುತ್ತೆ, ಆ ಪುಸ್ತಕವನ್ನ ನೀವು ದೇವರಾಣೆ ಹೇಳ್ತೀನಿ, ನಿಜವಾಗ್ಲೂ ನೀವು ಓದ್ತಾ ಹೋಗಿದ್ದೆ ಆದ್ರೆ ನಿಮ್ಮಲ್ಲಿ ನಿಮಗೆ ಗೊತ್ತಾಗದ ರೀತಿಯಲ್ಲಿ ಮನಸ್ಸು ಪರಿವರ್ತನೆಯಾಗುತ್ತಾ ನೀವು ಪ್ರಗತಿಯ ಕಡೆಗೆ ಸಾಗ್ತಾ ಇರ್ತೀರಾ, ಕೆಟ್ಟ ವಿಚಾರಗಳೆಲ್ಲ ದೂರವಾಗ್ತವೆ। ಅವರ ಜೀವನ ಆಗಿರ್ಬೋದು, ಅವರ ಸಂದೇಶ ಆಗಿರ್ಬೋದು, ವಿಚಾರಗಳಾಗಿರ್ಬೋದು, ಅವರ ಬುದ್ಧಿಶಕ್ತಿ ಆಗಿರ್ಬೋದು, ಕೆಲವೊಂದು ಘಟನೆಗಳು ನಿಮ್ಮನ್ನ ಬದಲು ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅಷ್ಟು ಚೆನ್ನಾಗಿ ಇರುತ್ತೆ। ಅವರು ಬಡತನದಲ್ಲಿ ಹೇಗೆ ಜೀವನವನ್ನ ಮಾಡ್ಕೊಂಡು ಬಂದರು, ಈ ಸರ್ವಧರ್ಮ ಸಮ್ಮೇಳನದ ಒಂದು ಘಟನೆ ಆಗಿರ್ಬೋದು, ಆಮೇಲೆ ತಾಯಿಯ ಜೊತೆಗಿನ ಸಂಬಂಧ, ಗುರುಗಳ ಜೊತೆಗಿನ ಸಂಬಂಧ, ಅವರ ಓದುವಿಕೆ, ಧ್ಯಾನ ಮಗ್ನವಾಗುವಿಕೆ, ನಾವು ನೋಡ್ತೀವಿ ಗ್ರಂಥಾಲಯದಲ್ಲಿ ಯಾವ ಪುಸ್ತಕದಲ್ಲಿ ಯಾವ ಪೇಜಲ್ಲಿ ಏನಿದೆ ಅಂದ್ರೆ ಅವರು ಹೇಳ್ತಾ ಇದ್ದಾರೆ। ನಮಗೆ ವರ್ಷವಿಡೀ ಒಂದು ಹಿಂದಿ ಟೆಕ್ಸ್ಟ್ ಬುಕ್ ಅನ್ನ ವರ್ಷವಿಡೀ ಓದಿದ್ರು ಕೆಲವೊಬ್ರು ಮಕ್ಕಳು ಇಡೀ ಬುಕ್ ಅನ್ನೇ ಬಾಯಿಪಾಠ ಮಾಡ್ಬಿಡ್ತಾರೆ, ಆ ಮಾತು ಬೇರೆ। ಹಾಗೆ ಕೆಲವು ಮಕ್ಕಳನ್ನು ನಾನು ನೋಡಿದ್ದೀನಿ, ನೀವೇನೇ ಕೇಳಿದ್ರು ಮಿಸ್ ಎಂಥ ಪೇಜಲ್ಲಿ ಹೀಗೆ ಇದೆ ಅಂತ, ಕೇವಲ ಅವ್ರೇನ್ ಹೇಳ್ತಾರೆ, एक किताब के बारे में कहते हैं, ऐसा नहीं है, इनकी बुद्धिमत्ता कैसी थी, ये कितने तेज थे,
ज्ञानी थे, हम सोच सकते हैं ಲೈಬ್ರರಿಗೆ ಗ್ರಂಥಾಲಯದ ಪುಸ್ತಕಗಳನ್ನ ಅವರು ಇಂಥದೇ ಹೀಗೆ ಇದೆ ಅಂತ ಹೇಳ್ತಾ ಇದ್ರಂತೆ. ಅಷ್ಟು ಜಾಣರಾಗಿದ್ರು. ಹಾಗಾಗಿ ಇವರೇನ್ ಮಾಡ್ತಾರೆ, ಗುರುಗಳ ಸಂದೇಶವನ್ನ ಮತ್ತೆ ತತ್ವಜ್ಞಾನವನ್ನ ಭಾಷಣದ ಮೂಲಕ ಪ್ರಸಾರ ಮಾಡೋದಕ್ಕೆ ಶಿಕಾಗೋ ನಗರಕ್ಕೆ ಹೋದರು. ಭಾಷಣ ಬಡ ಗಂಭೀರ ಏವಂ ಹೃದಯ ಸ್ಪರ್ಶಿ ಥಾ, ಮನಮುಟ್ಟುವಂತೆ ಇತ್ತು ಇವರ ಭಾಷಣ. ಇವರಿಗೆ ಲಾಸ್ಟ್ ಚಾನ್ಸ್ ಕೊಡ್ತಾರೆ. ಲಾಸ್ಟ್ ಚಾನ್ಸ್ ಕೊಟ್ಟರು ಕೂಡ ಇವರು ಫಸ್ಟ್ ಬರ್ತಾರೆ. ಯಾವ ರೀತಿ ಚಪ್ಪಾಳೆಗಳ ಸುರಿಮಳೆ ಸುರಿಯುತ್ತೆ ಅನ್ನೋ ಘಟನೆಯನ್ನ ನೀವು ಕೇಳಿದ್ದೀರ ಅಲ್ವಾ ಮಕ್ಕಳೇ? ಏನ್ ಮಾತಾಡ್ತಾರೆ ಅವರು ಹೋದ ತಕ್ಷಣನೇ, ನನ್ನ ಸಹೋದರ ಸಹೋದರಿಯರೇ ಅನ್ನೋ ಶಬ್ದವನ್ನ ಬಳಸ್ತಾರೆ. ಆವಾಗಲೇ ಚಪ್ಪಾಳೆಗಳ ಸುರಿಮಳೆನೇ ಸುರಿಯುತ್ತೆ. ಎಷ್ಟು ಒಂದು ನಮ್ಮ ಭಾರತದ ಸಂಸ್ಕೃತಿಯನ್ನ ಅಲ್ಲಿ ಎತ್ತಿ ಹಿಡಿದಿದ್ದಾರೆ, ಎಂತಹ ನಮ್ದು ಸಂಸ್ಕೃತಿ ಅನ್ನೋದನ್ನ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ತುಂಬಾ ಗಂಭೀರವಾಗಿತ್ತು, ಜೊತೆಗೆ ಹೃದಯ ಸ್ಪರ್ಶಿಯಾಗಿತ್ತು, ಮನಮುಟ್ಟುವಂತಹ ರೀತಿಯಲ್ಲಿ ಇತ್ತು. उनकी वाणी सुनकर श्रोतागण मुग्ध हो गए. श्रोता का अर्थ होता है सुनने वाला, ಕೇಳುವವರು. ಅವ್ರೇನ್ ಮಾಡ್ತಾರೆ, ಮುಗ್ಧರಾಗ್ಬಿಟ್ರಂತೆ ಮಾತಿಗೆ. ಇವರ ಮಾತನ್ನ ಕೇಳಿ ಪ್ರತಿಯೊಬ್ರು ಹೌದಲ್ಲ ಎಷ್ಟು ಸತ್ಯವಾಗಿದೆ ಇವರು ನುಡಿಯುವಂತ ಮಾತು ಅಂತ. कुछ समय तक वे अमेरिका में ही रहे और अपने भाषणों द्वारा लोगों को त्याग और संयम का पाठ पढ़ाया. कुछ दिनों तक उन्होंने क्या किया, अमेरिका में ही रहे और वहाँ के लोगों को भाषणों के द्वारा त्याग और संयम, ತ್ಯಾಗ ಮತ್ತು ಸಹನೆ, ತಾಳ್ಮೆಯ ಬಗ್ಗೆ, ಸಂಯಮದ ಬಗ್ಗೆ ಇವರು ಬೋಧನೆಯನ್ನ ಪಾಠ ಪಢಾಯ ಬೋಧಿಸಿದರು. इसके बाद वे इंग्लैंड और स्विट्जरलैंड भी गए और वहां उन्होंने सत्य और धर्म का प्रसार कर भारत के गौरव को बढ़ाया. ऐसा ही नहीं, इसके बाद इंग्लैंड और स्विट्जरलैंड भी गए. ಇದರ ನಂತರ ಅವರು ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡಿಗೂ ಕೂಡ ಹೋದರು. वहां उन्होंने सत्य और धर्म का प्रसार, ಸತ್ಯ ಮತ್ತು ಧರ್ಮದ ಪ್ರಸಾರವನ್ನ, ಸತ್ಯ ಎಷ್ಟು ಸತ್ಯ ಅಂತ ನಾವು ಸತ್ಯ ಹರಿಶ್ಚಂದ್ರ ಕಥೆಯಲ್ಲಿ ನಾವು ನೋಡ್ತೀವಿ ಅಲ್ವಾ. ಕೊನೆಗೆ ಭಗವಂತನೇ ಅವರ ಸತ್ಯಕ್ಕೆ ಮೆಚ್ಚಿ ಧರೆಗಿಳಿದು ಬರ್ತಾನೆ, ಹೌದಾ, ನಾವು ಕೇಳಿದೀವಿ. ಹಾಗೇನೆ ಇಲ್ಲಿ ಸಹ ನಾವು ಈಗ ಸತ್ಯ ಹರಿಶ್ಚಂದ್ರನನ್ನ ಹೇಗ್ ಬಳಸ್ತೀವಪ್ಪ ಅಂದ್ರೆ, ಯಾರು ಜಾಸ್ತಿ ಸುಳ್ಳು ಹೇಳ್ತಾರೋ ಅವ್ರಿಗೆ ಹೇಳ್ತೀವಿ, ಬಾರಿ ನೀನು ಸತ್ಯ ಹರಿಶ್ಚಂದ್ರ ಬಿಡು ಅಂತ. ಆದ್ರೆ ಸತ್ಯ ಹರಿಶ್ಚಂದ್ರ ಒಬ್ಬ ರಾಜನಾಗಿ ಕಷ್ಟಪಟ್ಟು ಸತ್ಯವನ್ನ ಉಳಿಸಲು ಯಾವ್ಯಾವ ರೀತಿಯ ನಿರ್ಣಯಗಳನ್ನ ತಗೊಂಡು ಕೊನೆಯ ಹಂತದಲ್ಲಿ ಒಬ್ಬ ಸ್ಮಶಾನ ಕಾಯುವ ವ್ಯಕ್ತಿಯಾಗಿ ತನ್ನ ಮಗುವನ್ನೇ ತಾನು ಅಲ್ಲಿ ಸ್ಮಶಾನದಲ್ಲಿ ಮಣ್ಣು ಮಾಡುವ ಸಂದರ್ಭ ಅಲ್ಲಿ ನಾವು ನೋಡ್ತೀವಿ. ಯಾವ ರೀತಿಯಾದ ಕಥೆ ಇದೆ ಅಂತ ನೀವು ಕೇಳಿರ್ಬೋದು. ಸತ್ಯ ಹರಿಶ್ಚಂದ್ರ ನಾಟಕ ಇರ್ಬೋದು ಅಥವಾ ಚಲನಚಿತ್ರ ಆಗಿರ್ಬೋದು, ನೀವು ನೋಡಿದೀರಾ ಮಕ್ಕಳು ಅಲ್ವಾ. ಹಾಗೆ ಇವರು ಕೂಡ ಇಂತಹ ಸತ್ಯದ ದಾರಿಯಲ್ಲಿ ನಡೆಯುವ ನಮ್ಮ ದೇಶದ ಬಗ್ಗೆ ಸ್ವಾಮಿ ವಿವೇಕಾನಂದರು ಸಹ ಇಂಗ್ಲೆಂಡ್ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಈ ಸತ್ಯದ ಒಂದು ಧರ್ಮದ ಪ್ರಸಾರವನ್ನ ಕೂಡ ಮಾಡ್ತಾರೆ. ಜೊತೆಗೆ ಭಾರತ ದೇಶದ ಗೌರವವನ್ನ ಬಹಳ ಹೆಚ್ಚಿಸಿದರು. ಅನೇಕ ವಿದೇಶಿ ಸ್ವಾಮೀಜಿ ಕೆ ಶಿಷ್ಯ ಬಂದ್ ಗಯೆ. ಅನೇಕ ವಿದೇಶಿ ವ್ಯಕ್ತಿಗಳು ಸಹ ಸ್ವಾಮೀಜಿಯವರ ಶಿಷ್ಯರಾದ್ರಂತೆ. ನೋಡಿ, ನಮ್ಮ ದೇಶದವರಲ್ಲ, ಬೇರೆ ಬೇರೆ ದೇಶದ ವ್ಯಕ್ತಿಗಳೂ ಸಹ ಇವರ ಭಾಷಣವನ್ನ ಮೆಚ್ಚಿ, ಇವರ ಧರ್ಮ ಪ್ರಸಾರವನ್ನ ನೋಡಿ, ಇವರ ತತ್ವಜ್ಞಾನದ ಮಾತುಗಳನ್ನ ಕೇಳಿ, ಸತ್ಯದ ಹಾದಿಯಲ್ಲಿ ನಡೆಯುವಂತಹ ರೀತಿಯನ್ನ ನೋಡಿ ಏನ್ ಮಾಡ್ತಾರೆ, ಇವರು ಸತ್ಯವನ್ನ ಬಿತ್ತುವ ರೀತಿಯಲ್ಲಿ ಅವರನ್ನ ನೋಡಿ ಇವರು ಸಹ ಶಿಷ್ಯರಾಗ್ತಾರೆ ಬೇರೆ ಬೇರೆ ವ್ಯಕ್ತಿಗಳು. उनमें से कुमारी मार्गरेट एलिजाबेथ का नाम उल्लेखनीय है. ಕುಮಾರಿ ಮಾರ್ಗರೆಟ್ ಎಲಿಜಬೆತ್ ಅನ್ನುವಂತಹ ಒಬ್ಬ ಮಹಿಳೆ ಕೂಡ ಇವರ ಶಿಷ್ಯರಾಗ್ತಾರೆ. जो स्वामी जी की अनुयायिनी बनकर सिस्टर निवेदिता के नाम से संसार में प्रसिद्ध हुई. इनके शिष्या बन गई और उससे पहले इनके ऊपर इनका मन लगता है, उसे उन्हें प्यार करने लगती है, लेकिन उनको भी ये समझाते हैं ऐसा नहीं है,
तो मुझे पाने के लिए एक पति के रूप में नहीं, एक भाई के रूप में भी आप पा सकती हैं, ऐसा उनको संदेश दे देते हैं, समझाते हैं. ಒಬ್ಬ ಪತಿಯಾಗಿ ಸ್ವೀಕರಿಸುವುದಕ್ಕಿಂತ ನಾನು ನಿನ್ನ ಹತ್ರ ಇರಬೇಕು, ನಾನು ನಿಮ್ಮ ಸಂಬಂಧಗಳಲ್ಲಿ ಬೆರೆಯಬೇಕು, ನನ್ನಿಂದ ನೀನು ಪ್ರಭಾವಿತಳಾಗಿದೆಯಾ ಅಂತ ಹೇಳಿದ್ರೆ ಒಂದು ಸಹೋದರಿಯ ರೂಪದಲ್ಲೂ ಸಹ ನೀನು ಇರಬಹುದು ಅಂತ ಅವಳನ್ನೂ ಕೂಡ ಮನಸ್ಸನ್ನ ಪರಿವರ್ತನೆ ಮಾಡ್ತಾರೆ. ಆವಾಗ ಇವಳು ಕುಮಾರಿ ಮಾರ್ಗರೆಟ್ ಎಲಿಜಬೆತ್ ಇದ್ದವಳು ಸಿಸ್ಟರ್ ನಿವೇದಿತಾ ಆಗಿ ಪರಿವರ್ತನೆಗೊಳ್ತಾಳೆ. ಇಲ್ಲಿವರೆಗೂ ನಾವು ಸಿಸ್ಟರ್ ನಿವೇದಿತಾ ಹೆಸರನ್ನ ಸ್ವಾಮಿ ವಿವೇಕಾನಂದರ ಸಂದರ್ಭದಲ್ಲಿ ಕೇಳ್ತೀವಿ. ಅವಳು ಸಹ ಅವರ ಜೊತೆಗೆ ಸೇರಿಕೊಂಡು ಧರ್ಮ ಪ್ರಸಾರವನ್ನ ಮಾಡ್ತಾ ಅನುಯಾಯಿನಿಯಾಗಿ ಮುಂದೆ ಸಾಗ್ತಾಳೆ. स्वामी विवेकानंद ने भारत में भी भ्रमण करके भारतीय संस्कृति और सभ्यता का सदुपदेश दिया. सदुपदेश ಸರಿಯಾದ ಸತ್ಯವಾದ ಉಪದೇಶವನ್ನ ಕೂಡ ಕೊಡ್ತಾರೆ. ಸ್ವಾಮಿ ವಿವೇಕಾನಂದ ने भारत में भी भ्रमण करके ಇಡೀ ಭಾರತದಲ್ಲೂ ಭ್ರಮಣ ಕರ್ನಾಯನಿ ಸಂಚಾರ ಮಾಡುವುದು, ಸಂಚರಿಸಿ ತಿರುಗಾಡಿ ಏನ್ ಮಾಡ್ತಾರೆ, ನಮ್ಮ ಭಾರತದ ಸಂಸ್ಕೃತಿಯನ್ನ ಎಲ್ಲ ಕಡೆಗೆ ಸಭ್ಯತೆಯ ಸದುಪದೇಶ ಉಪದೇಶವನ್ನ ಇವರು ಮಾಡ್ತಾರೆ. उन्होंने अंधविश्वासों तथा रूढ़ियों को हटाकर धर्म का वास्तविक मर्म समझाया. क्या हुआ? इन्होंने अंधविश्वासों तथा रूढ़ियों को हटाकर, ನಾವು ಕೇಳ್ತೀವಿ ಅಂಧವಿಶ್ವಾಸ ಇನ್ನೂವರೆಗೂ ಕೂಡ ಅದು ತಾಂಡವವಾಡ್ತಾ ಇದೆ. ಹಳ್ಳಿಗಳಲ್ಲಿ ಸಿಟಿಗಳಲ್ಲೂ ಕೂಡ ನಾವು ನೋಡ್ತೀವಿ, ಪಟ್ಟಣಗಳಲ್ಲೂ ನೋಡ್ತೀವಿ, ಹಳ್ಳಿಯಲ್ಲೂ ನೋಡ್ತೀವಿ. ಅಂಧವಿಶ್ವಾಸ ಇನ್ನೂ ಸಹ ಬಗೆಹರಿದಿಲ್ಲ. ಕೆಲವೊಂದು ವಿಷಯಗಳ ಘಟನೆಗಳ ಸಂದರ್ಭದಲ್ಲಿ ನಾವಿನ್ನೂ ಕೂಡ ಅಂಧವಿಶ್ವಾಸಿಗಳೇ ಆಗಿದ್ದೀವಿ. ಈಗ ಶನಿ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಹೌದಾ? ಶನಿ ಒಂದು ಗ್ರಹ, ಹೌದಾ? ಸೌರಮಂಡಲದ 2ನೇ ಅತಿ ದೊಡ್ಡ ಗ್ರಹ ಅಂತ ನಾವು ಕರಿತೀವಿ. ಆದ್ರೆ ಆ ಶನಿ ನಮ್ಗೆ ಏನ್ ಮಾಡುತ್ತೆ, ಕಾಟ ಕೊಡುತ್ತೆ ಅಂತ ಎಲ್ಲ ನಾವು ಅರ್ಥ ಕಟ್ತೀವಿ. ಪುರಾಣದ ಕಥೆಗಳಲ್ಲಿ ಇದನ್ನ ನಾವು ನೋಡ್ತಾ ಹೋಗ್ತೀವಿ. ವಿಜ್ಞಾನದ ಯುಗದಲ್ಲಿ ನಾವು ವೈಜ್ಞಾನಿಕವಾಗಿ ಚಿಂತನೆಯನ್ನ ಮಾಡಿದ್ರೆ ಶನಿ ನಮ್ಗೆ ಮತ್ತು ಪುರಾಣದಲ್ಲಿ ನಾವೇನಂತೀವಿ, 7.5 ವರ್ಷ ಒಂದೊಂದು ರಾಶಿಯಲ್ಲಿ ಕಾಡ್ತಾನೆ ಅಂತ ಹೇಳ್ತೀವಿ. ಯಾಕೆ ಕಾಡ್ತಾನೆ ಅಂತ ಗೊತ್ತಿಲ್ಲ ನನಗೆ, ಅದೆಲ್ಲ ನಾವು ನೋಡಿಲ್ಲ, ಕಂಡೂ ಇಲ್ಲ, ಹೇಳೋದನ್ನ ಕೇಳಿದೀವಿ. ಎಲ್ಲ ಅಂಧವಿಶ್ವಾಸನೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಹೇಳಿದ್ರೆ ಶನಿ ಏನ್ ಮಾಡುತ್ತೆ, ಒಂದು ಸೂರ್ಯನ ಸುತ್ತನ್ನ ಸುತ್ತಲಿಕ್ಕೆ 30 ವರ್ಷಗಳ ಅವಧಿಯನ್ನ ತಗೊಳ್ಳುತ್ತಂತೆ. बहुत धीमी गति से चलता है कौन? शनि ग्रह. इसीलिए पहले जो लोग क्या है, पौराणिक संदर्भ के जो लोग हैं इसे शनैचर भी कहते हैं. शनैचर ಅಂದ್ರೆ ಶನೈ ಅಂತ ಹೇಳಿದ್ರೆ ಧೀಮಿ ಗತಿ, ಚರ್ ಯಾನಿ ಚಲಿಸುವುದು, ಅಂದ್ರೆ ನಿಧಾನಗತಿಯಲ್ಲಿ ಚಲಿಸ್ತಾ ಇದ್ದಾನೆ. ಅದಕ್ಕೆ ಇಷ್ಟು 7.5 ವರ್ಷಗಳ ಕಾಲ ಒಂದೊಂದು ರಾಶಿಯಲ್ಲಿ ಇರ್ತಾನೆ ಶನಿ, ಕಾಟ ಕೊಡ್ತಾನೆ. ರಾಹು ಕೇತುಗಳು ಕಾಟ ಕೊಡ್ತಾವೆ, ಏನೇನೋ ನಾವು ಅದನ್ನ ಹೇಳ್ತೀವಿ. लेकिन वैज्ञानिक युग में हम सोचते हैं तो शनि एक सौरमंडल का बहुत सर्वाधिक सुंदर और दूसरा बड़ा ग्रह है, हम कह सकते हैं. ತುಂಬಾ ಸುಂದರವಾದ ಮತ್ತು ಸೌರಮಂಡಲದ 2ನೇ ಅತಿ ದೊಡ್ಡ ಗ್ರಹ. ಮೊದಲ ಗ್ರಹ ಯಾವುದು ಹೇಳಿ ನೋಡೋಣ ಮಕ್ಕಳೇ? ಎಸ್, ಬೃಹಸ್ಪತಿ. ಗುರು ಗ್ರಹ ನಾವು ಮೊಟ್ಟ ಮೊದಲ ದೊಡ್ಡ ಗ್ರಹ ಅಂತ ನಾವು ಕರಿತೀವಿ. ಆದ್ರೆ ಸುಂದರವಾಗಿ ಕಾಣುವಂತಹ ಗ್ರಹ ಯಾವುದಪ್ಪ ಅಂತ ಹೇಳಿದ್ರೆ ಶನಿ ಗ್ರಹ. ಯಾಕಂದ್ರೆ ಕಂಕಣಾಕಾರ ರೀತಿಯಲ್ಲಿ ಅದರಲ್ಲಿ ಬೆಳಕನ್ನ ನಾವು ನೋಡ್ತೀವಿ. ಅದಕ್ಕೆ ತುಂಬಾ ನೋಡೋದಕ್ಕೆ ಸುಂದರವಾಗಿ ಕಾಣಿಸುತ್ತೆ. ಅದಕ್ಕೆ ಸುಂದರ ಗ್ರಹ ಅಂತ ಕೂಡ ಕರೀತಾರೆ. ಜೊತೆಗೆ ತಂಪಾದ ಗ್ರಹ ಅಂತ ಕೂಡ ಕರಿತೀವಿ. ಯಾಕೆ ಕರಿತೀವಿ ತಂಪಾದ ಗ್ರಹ ಅಂತ ಹೇಳಿದ್ರೆ, ಅದು ಸೂರ್ಯನಿಂದ ತುಂಬಾ ದೂರದಲ್ಲಿ ಇದೆ. ಭೂಮಿನೇ 15 ಕೋಟಿ ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಅದರ 10 ಪಟ್ಟು ದೂರದಲ್ಲಿ ಮತ್ತೆ ಯಾವುದಿದೆ? ಈ ಶನಿ ಗ್ರಹ ಇದೆ. ಪುರಾಣದಲ್ಲಿ ನಾವು ಕೇಳ್ತೀವಿ, ಶನಿಯು ಯಾರ ಮಗ ಅಂತ ಕೇಳಿದ್ರೆ ಸೂರ್ಯನ ಮಗ. ನಾವು ನೋಡಿಲ್ಲ ಶನಿ सूर्य का पुत्र, ऐसा भी मानते हैं, लेकिन वैज्ञानिक युग में ऐसा नहीं है. इसीलिए आज तक ये अंधविश्वास रूढ़ियां भी हम समाज में देख सकते हैं. ಮೊದಲೆಲ್ಲ ಸತಿ ಪದ್ಧತಿ ಎಲ್ಲ ನೀವು ಇತಿಹಾಸದಲ್ಲಿ ಓದೋ ಸಂದರ್ಭದಲ್ಲಿ ನೀವು ನೋಡ್ತೀರಿ ಅಲ್ವಾ ಮಕ್ಕಳೇ? ಪತಿ ತೀರ್ಕೊಂಡಾದ್ರೆ ಅವನ ಜೊತೆಗೆ ಪತ್ನಿನೂ ಕೂಡ ಏನಾಗಬೇಕಾಗಿತ್ತು, ಸಹಧರ್ಮಿಣಿ ಆಗಿರುವ ತಪ್ಪಿಗೆ ಸತಿ ಸಹಗಮನ ಪದ್ಧತಿಯನ್ನು ನಾವು ನೋಡ್ತೀವಿ. ಅಂಥವೆಲ್ಲ ಇಲ್ಲ, ಆದ್ರೂ ಸಣ್ಣ ಸಣ್ಣ ಕೆಲವೊಂದು
ಅಂಧವಿಶ್ವಾಸ ರೂಢಿಗಳು ಇನ್ನೂ ಸಹ ರೂಢಿಯಲ್ಲೇ ಇವೆ, ನಾವು ನೋಡ್ತೀವಿ. ಅಂಥದ್ದನ್ನ ಯಾರು ತೊಡೆದು ಹಾಕ್ಬೇಕಪ್ಪ ಅಂದ್ರೆ ಶಿಕ್ಷಣವನ್ನ ಪಡೆದಂತ ನೀವುಗಳು, ಪ್ರಜ್ಞಾವಂತ ಬಾಲಕರು, ಯುವಕರು, ಯುವ ಪೀಳಿಗೆ, ನೀವು ಅದನ್ನ ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡಬೇಕು. ಅದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಯೋಚಿಸಿ, ಸರಿಯಾಗಿದ್ದರೆ ಸ್ವೀಕರಿಸಿ, ಅದು ಸರಿ ಇಲ್ಲ ಅಂತಂದ್ರೆ ಅದನ್ನ ತಂದೆ ತಾಯಿಗೆ ತಿಳಿಸಿ ಹೇಳಿ ದೂರ ಮಾಡಬೇಕು. ಉದಾಹರಣೆಗೆ ನೋಡಿ, ನಾವು ಕುರಿಗಳನ್ನ ಕಡಿತೀವಿ ಅಲ್ವಾ, ದೇವಿ ಶಾಂತಳಾಗ್ತಾಳೆ. ಹೇಳಿದಾಳ ದೇವಿ ನನಗೆ ಕುರಿ ಕಡಿಯಪ್ಪ ಅಂತ. ಹಾಗಾದ್ರೆ ದೇವರು ಅಂತ ಯಾಕೆ ಕರಿಬೇಕು ನಾವು ಅಲ್ವಾ? ಒಂದು ಪ್ರಶ್ನೆ ಮೂಡುತ್ತೆ. ಒಬ್ಬ ಜೀವಿಯನ್ನ ಬಲಿ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಅದನ್ನ ದೇವರು ಅಂತ ನಾವು ಹೇಗೆ ನಂಬಕ್ಕೆ ಆಗತ್ತೆ? ದೇವ್ರು ಹೇಳಿದ್ದೇನಪ್ಪ, ದೇವರನ್ನೋ ಶಕ್ತಿ ಇದೆ ಅಂತ ಆದ್ರೆ ಅದು ಹೇಳಿದ್ದೇನು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಪೈಶಾಚಿಕ ಗುಣವನ್ನ, ಪ್ರಾಣಿಯ ಗುಣವನ್ನ ನಾವೇನ್ ಮಾಡ್ಬೇಕು, ಅದನ್ನು ಬಲಿ ಕೊಡ್ಬೇಕು ಅಂತ ಹೇಳಿದ್ರು. ಆದ್ರೆ ನಾವೇನ್ ಮಾಡ್ತೀವಿ, ಬಲಿಕ ಬಕ್ರ ಅಂದ್ರೆ ಯಾವ ಪ್ರಾಣಿ ಸೊಕ್ಕಿನಿಂದ ಬೆರೆಯಲು ಪಾಪ ನಾವು ಹೇಳಿದ ತಕ್ಷಣ ಬರುತ್ತೋ ಅದನ್ನ ಹಿಡ್ಕೊಂಡು ಹೋಗಿ ದೇವರ ಎದುರಿಗೆ ಕಡಿತೀವಿ, ಮಜವಾದ ಊಟವನ್ನ ಮಾಡ್ತೀವಿ. ಇದು ಮತ್ತೆ ಅಂಧವಿಶ್ವಾಸ ಅಲ್ವಾ? ಈ ರೂಢಿಯನ್ನ ಯಾರು ಸರಿ ಮಾಡೋದು? ಕೆಲವೊಂದು ಕಡೆ ಇಲ್ಲ, ನಾನು ನೋಡ್ತೀವಿ. ಕೆಲವೊಂದು ಪ್ರದೇಶಗಳಲ್ಲಿ ಈ ಪ್ರಾಣಿ ಬಲಿಯನ್ನ ಈಗ ನಿಲ್ಲಿಸಿದ್ದಾರೆ. ಪ್ರಾಣಿ ಬಲಿ ಕೊಡೋದಲ್ಲ, ನಮ್ಮ ಮನಸ್ಸಿನಲ್ಲಿರುವಂತಹ ಪ್ರಾಣಿಯ ರೂಪದ ಮನಸ್ಸನ್ನ ಬಲಿ ಕೊಡಬೇಕು ಅಂತ ಹೇಳಿರೋದಾಗಿರುತ್ತೆ ಅಲ್ವಾ? ನಾವು ಯೋಚನೆ ಮಾಡಿದ್ರೆ ನಮ್ಗೇನು ಒಂಥರ ಅನ್ಸೋದಿಲ್ಲ. ಕನಿಕರ, ಕೋಣನ ಕಡಿತೀವಿ, ಎಮ್ಮೆನ ಕಡಿತೀವಿ, ದನಗಳನ್ನ ಕಡಿತೀವಿ, ಕುರಿಗಳನ್ನ ಕಡಿತೀವಿ. ಆದ್ರೆ ಮನುಷ್ಯನ ಯಾಕಪ್ಪ ಕಡಿಯಲ್ಲ? ದೇವಿ ಶಾಂತಳಾಗ್ತಾಳೆ, ಒಬ್ಬ ಮನುಷ್ಯನನ್ನ ಕಡಿದು ಎಲ್ಲರಿಗೂ ಊಟ ಹಾಕೋಣ ಅಂತ ಹೇಳಿ ಯಾಕೆ ಬರೋಣಲ್ಲ ನಾವು ಅಲ್ವಾ? ಯೋಚನೆ ಮಾಡಿದ್ರೆ ಎಷ್ಟೆಲ್ಲ ವಿಷಯಗಳು ಇನ್ನೂವರೆಗೂ ಸಹ ಇದೆ ನೋಡಿ. 1869 ಅಂದ್ರೆ 1893ರಿಂದಾನು ಸ್ವಾಮಿ ವಿವೇಕಾನಂದರು ಇದನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡಿದ್ರು. ಇಡೀ ಭಾರತದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ತಿಳಿಸಿ ಹೇಳ್ತಾ ಬಂದ್ರು. ಹಾಗೇನೆ ಅಂಧವಿಶ್ವಾಸ ತಥಾ ರೂಢಿಯೋं को हटाकर धर्म का वास्तविक मर्म समझाया. ಧರ್ಮ ಅಂದ್ರೆ ಇದಲ್ಲ, ಈ ರೀತಿಯಾಗಿರ್ಬೇಕು ಅನ್ನೋದರ ಮರ್ಮವನ್ನ, ಅದರ ಒಳಾರ್ಥವನ್ನ ಅವರು ತಿಳಿಸ್ತಾರೆ. साधु सन्यासी वर्ग को भी उन्होंने शांति प्राप्त करने का नया मार्ग बताया. ಸಾಧು ಸನ್ಯಾಸಿಗಳಿಗೂ ಸಹ ಶಾಂತವಾಗಿ ಯಾವ ರೀತಿ ಶಾಂತತೆಯನ್ನ ಪ್ರಾಪ್ತಿಗೊಳಿಸ್ಕೋಬೇಕು, ಪಡ್ಕೋಬೇಕು ಅನ್ನೋದರ ಮಾರ್ಗವನ್ನು, ದಾರಿಯನ್ನು ಸಹ ತೋರಿಸ್ತಾರೆ. वह था दीन दुखी जनों की सेवा और सहायता का मार्ग. ನಾವು ಇನ್ನೂ ಕೂಡ ಕೆಲವೊಬ್ಬ ಮಹಾನ್ ಗುರುಗಳ ಒಂದು ಇದರಲ್ಲಿ ನಾವು ಬೆಳೀತಾ ಇದ್ದೀವಿ. ಅವರ ಆಶೀರ್ವಾದದೊಂದಿಗೆ ಅವರ ಒಂದು ಸಮಾಜ ಕಾರ್ಯಗಳನ್ನ ಇನ್ನೂ ಸಹ ನಾವು ನೋಡ್ತಾ ಇದ್ದೀವಿ. ಈಗ ನಮ್ಮ ಸಂಸ್ಥೆಯ ಸ್ವಾಮೀಜಿಗಳನ್ನೇ ನಾವು ತಗೊಂಡಾಗ ಎಷ್ಟು ಒಳ್ಳೊಳ್ಳೆಯ ಕೆಲಸಗಳನ್ನ ನಾವಿಲ್ಲಿ ನಿಂತು ಪಾಠ ಮಾಡ್ತಿದ್ದೀವಿ ಅಂದ್ರೆ ಅವರ ಆಶೀರ್ವಾದ. ನೀವು ಇಲ್ಲಿ ಕುಳಿತು ವಿದ್ಯೆಯನ್ನ ಪಡಿತಿದ್ದೀರಾ ಅಂದ್ರೆ ನೀವು ಅದು ಕೂಡ ಅವರ ಒಂದು ಆಶೀರ್ವಾದ, ಹೌದು ತಾನೆ? ಹಾಗೇನೆ ವಿದ್ಯಾದಾನ ಆಗಿರ್ಬೋದು, ಊಟದ ಒಂದು ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಎಲ್ಲಾ ರೀತಿಯಲ್ಲಿ ಸಹ ದಾನ ಧರ್ಮಗಳನ್ನ ಮಾಡುವಂತ ಒಂದು ಮಾರ್ಗವನ್ನ ಸ್ವಾಮಿ ವಿವೇಕಾನಂದರು ಈ ಸಾಧು ಸಂತರಿಗೂ ಸಹ ತಿಳಿಸಿ ಹೇಳಿದ್ರು. ಶಾಂತಿ ಗಳಿಸಕ್ಕೆ ಇದೊಂದೇ ಮಾರ್ಗ. ಸಮಾಜವನ್ನ ಹೊಂದಿಸಿ ಬಾಳಿಸೋದಕ್ಕೆ ಎಲ್ಲ ದೀನ ದಲಿತರಿಗೆ, ದುಃಖಿಗಳಿಗೆ ಸಹಾಯ ಮಾಡಬೇಕು. ಸಹಾಯಸ್ಥ ಚಾಚಿಕೊಂಡು ಬಂದವರಿಗೆ ಇಲ್ಲ ಅನ್ನಬಾರದು ಅನ್ನೋ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡೋದಕ್ಕೆ ಅವರಿಗೂ ಸಹ ಮಾರ್ಗದರ್ಶನವನ್ನ ನೀಡ್ತಾರೆ. ಹಾಗೇನೆ स्वामी विवेकानंद ने समाज सेवा को परमात्मा की सच्ची सेवा बतलाया. देखिए, ये समाज ಸೇವೆಯೇ ನಿಜವಾದ ಪರಮಾತ್ಮನ ಸೇವೆ ಅಂದ್ರಂತೆ. ನಾವು ಅದು ಮಾಡೋದಿಲ್ಲ. ಸಮಾಜದಲ್ಲಿ ಕಷ್ಟದಲ್ಲಿದ್ದವನಿಗೆ ಏನೋ ಒಂದು ರೀತಿ ಸಹಾಯ ಮಾಡಪ್ಪ ಅಂತ ಅವನು ಹೋಗರಿತಾನೆ, ಅಂಗಲಾಚ್ತಾನೆ. ನಾವು ಮಾಡಲ್ಲ. ಮುಂದೆ ಹೋಗಿ ದೇವರ ಹುಂಡಿಗೆನೆ ದುಡ್ಡು ಹಾಕ್ತಿವೆ ಹೊರತು ಕಾಲು ಕೈ ಇಲ್ಲೇ ಇರೋ ಒಬ್ಬ ವ್ಯಕ್ತಿ ಕುತ್ಕೊಂಡು ಕೈ ಚಾಚ್ತಿರ್ತಾನೆ, ಅವನಿಗೆ ₹1 ಕೂಡ ನಾವು ಕೊಡೋದಿಲ್ಲ. ಮುಂದೆ ಹೋಗಪ್ಪ ಅಂತೀವಿಲ್ಲ, ನಾವೇ ಮುಂದೆ ಹೋಗ್ಬಿಡ್ತೀವಿ ಅಲ್ವಾ? ನಗು ಬರುವಂತ ಪ್ರಶ್ನೆ ಅಲ್ಲ. ಆದ್ರೆ ನಮ್ಮ ಯೋಚನೆಗಳು ಹೇಗಿರ್ತಾವ ನೋಡಿ. ಮುಂದೆ ಹೋಗಿ ದೇವರ ಎದುರಿಗೆ ಹುಂಡಿಯಲ್ಲಿ ಹಾಕ್ತೀವಿ. ಅದು ಪ್ರಸಾದದ ವ್ಯವಸ್ಥೆಗೆ ಉಪಯೋಗ ಆದ್ರೆ ಸರಿ, ಆದ್ರೆ ಪುರೋಹಿತರ ಹುಂಡಿಗೆ ಹೋದ್ರೆ ತುಂಬಾ ಕಷ್ಟ ಅಲ್ವಾ? ಅವರಿಗೂ ಅಷ್ಟೇ ಆ ಒಂದು ಕೆಲಸ ಕಾರ್ಯಕ್ಕೆ ಹಣವನ್ನ ಕೊಟ್ಟೇ ಅವ್ರು ಇಳಿಸಿರ್ತಾರೆ. ಆದ್ರೂ ನಾವೇನ್ ಮಾಡ್ತೀವಿ, ಆ ಹುಂಡಿಗೆ ಹಾಕೋದ್ರ ಬದಲು ತಟ್ಟೆಗೆ ದುಡ್ಡನ್ನ ಹಾಕ್ತೀವಿ. ಅದೇ ₹1 ಇಲ್ಲಿ ಕೊಟ್ರೆ 4 ಜನರು ಕೊಟ್ಟಂತಹ ₹1 ಸೇರಿ 10 ಜನ ಕೊಟ್ಟರೆ ₹10 ಆಗುತ್ತೆ. 20 ಜನ ಕೊಟ್ರೆ
ಹೊಟ್ಟೆಗೆ ಸಿಗುತ್ತೆ, ಆಹಾರ ಸಿಗುತ್ತೆ. ಆದರೆ ನಾವು ಆ ಕೆಲಸ ಮಾಡಲ್ಲ, ಬದಲಾಗಿ ನಾವು ಪುರೋಹಿತರ ತಟ್ಟೆಗೆ ಹಣವನ್ನು ಹಾಕೋದಿನ್ನೂ ಬಿಟ್ಟಿಲ್ಲ. ಯಾವ ದೇವ್ರು ಹೇಳಿದೆ ನನಗೆ ದುಡ್ಡು ಹಾಕಪ್ಪ ನಿನ್ಗೆ ಒಳ್ಳೇದಾಗತ್ತೆ ಅಂತ? ಯಾರು ಹೇಳಿದಾರಾ? ಇಲ್ಲ. ನಾವೇನಕ್ಕೆ ಹಾಕ್ತಾ ಇದ್ವಿ ಅಂದರೆ ಅದು ಮಾಡಿದ ತಪ್ಪು ಅಂತ ಹೇಳಲ್ಲ, ಹೌದಾ? ಪ್ರಸಾದದ ವ್ಯವಸ್ಥೆ ಇರುತ್ತೆ, ಅದಕ್ಕೊಂದು ವ್ಯವಸ್ಥೆ ಮಾಡೋದಕ್ಕಾಗಿ ಅಥವಾ ಕೆಲವೊಂದು ವಿಷಯಗಳಿಗೆ ಅದನ್ನು ಬಳಸಕ್ಕೆ. ಲೇಕಿನ್ ಹಮ್ ಐಸಾ नहीं करते, उसको थाली में, पुरोहित की थाली में हम डाल देते हो, वो ऐसा आरती उतारता है, उसके बाद पैसे अपने जेब में डाल देता है ना? ऐसा करने के लिए हम नहीं करना है। आप जाते हैं तो मंदिर जाते हैं तो भगवान को भक्ति से हाथ जोड़कर नमस्कार करना है। उसके बाद जो बाहर बैठे हुए कुछ गरीब लोगों की मदद करना है। हमारे हाथ में जो पैसे हैं उनके हाथ में देकर आते हैं तो उनका आशीर्वाद मिलता है, तो वही परमात्मा का आशीर्वाद है, परोक्ष रूप में हमें आशीर्वाद है ना बच्चों? इसलिए आप अभी जाने के बाद ऐसा भी करना चाहिए। सोचो है या नहीं है, ऐसा हूँ आपको लगता है, समझ में आता है, मैडम ने कहा ठीक है मैं ऐसा करूँगा, आपको लगा तो आप कीजिए, नहीं तो उनके थाली में ही डालकर आना है क्या? नहीं। तो ठीक है, समाज सेवा ही परमात्मा की सेवा, ऐसा बताया। स्वयं भी समाज सेवा में लग जाते थे और खुद भी समाज सेवा में निरत होते थे और लोगों को भी समझाते थे। सन 1897 में 1897 अकाल से पीड़ित भारतवासियों की उन्होंने बड़ी तन्मयता से सेवा की थी। 1897 ಅಕಾಲ್ ಎನ್ನಿ ಬರಗಾಲ, ತುಂಬಾ ಭಾರತದಲ್ಲಿ ಬರಗಾಲ ಎದುರಾಗಿತ್ತು, ಬರಗಾಲದಿಂದ ಪೀಡಿತವಾಗಿತ್ತು ದೇಶ. ಆ ಸಂದರ್ಭದಲ್ಲಿ ಭಾರತದ ಜನತೆಗೆ ಇವರು ತುಂಬಾ ಸಹಾಯವನ್ನ ತನ್ಮಯತೆಯಿಂದ ಮನಸ್ಸಿನಿಂದ ಅವರು ಮಾಡ್ತಾರೆ. समर्थ लोगों को उन्होंने गरीबों की दशा सुधारने का संदेश भी दिया। जिनके जो मदद कर सकते हैं, सहायता कर सकते हैं, उनको भी समझाया, अपने हाथ में जो होता है वो मदद कीजिए, ನಿಮ್ಮ ಹತ್ರ ಇದ್ದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಇದ್ದಂಥವರಿಗೆ ಸಹಾಯವನ್ನ ಮಾಡಿ ಅನ್ನುವಂಥ ಸಂದೇಶವನ್ನು ಸಹ ಕೊಡ್ತಾರೆ. इस ध्येय से उन्होंने कलकत्ते में रामकृष्ण मिशन की स्थापना की। जिनके पास है वो क्या करना है, जिनके पास नहीं है उनको मदद करना है, पूरे के पूरे पैसे मदद करना है ऐसा नहीं। कल मैंने एक संदेश देखा, क्या है, एक व्यक्ति कहता है आपके पास बैलेंस, बैंक बैलेंस जितना है ये फोन के मोबाइल के नंबर तक आने तक उसको जमा मत कीजिए, इकट्ठा मत कीजिए, उससे पहले ही आप क्या करना है, जो गरीब हैं उनको मदद कीजिए, सहायता दीजिए, ಸಹಾಯ ಹಸ್ತವನ್ನ ನೀಡ್ರಿ ಅಂತ ಹೇಳಿ ಅವ್ರು ಹೇಳ್ತಾರೆ, ಸಹಾಯವನ್ನ ಮಾಡಿ ಅಂತ ಹೇಳ್ತಾರೆ. ನೋಡಿ, ನಮ್ಮ ಮೊಬೈಲ್ನ ಸಂಖ್ಯೆ 10 ನಂಬರ್ ಇರ್ತವೆ, ಅಲ್ಲಿವರೆಗೆ ನಿಮ್ಮ ಅಮೌಂಟ್ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಬಂತು ಅಂದ ತಕ್ಷಣ ನೀವೇನ್ ಮಾಡಿ, ಅದನ್ನ ಅಷ್ಟರವರೆಗೆ ಬರೋದಕ್ಕೆ ಬಿಡಬೇಡಿ, ಅದಕ್ಕಿಂತ ಮುಂಚೆನೆ ಇದ್ದಂತ ಹಣವನ್ನ ಇಲ್ಲದೆ ಇದ್ದಂತವರಿಗೆ ಸಹಾಯವನ್ನ ಮಾಡೋದಕ್ಕೆ ಬಳಸಿ ಅನ್ನುವಂತ ಒಂದು ವಾಕ್ಯ ಹೇಳ್ತಾರೆ. ಒಂಥರ ಖುಷಿ ಅನಿಸ್ತದೆ ಅಲ್ವಾ? ಕೂಡಿಟ್ಟು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಕೆಲವರು ತಾವೂ ತಿನ್ನೋದಿಲ್ಲ, ತಿನ್ನೋರಿಗೂ ಕೊಡೋದಿಲ್ಲ, ಗಳಿಸುವುದೊಂದೇ ಕೆಲಸ ಆಗಿರುತ್ತೆ. ಹುಟ್ಟಿ ತುಂಬ ಕೂಡಿಟ್ಟು ಕೊನೆಗೆ ಪರಮಾತ್ಮನ ಪಾದ ಸೇರಿದ ಮೇಲೆ ಯಾರ ಸ್ವತ್ತು ಅವ್ರದ? ಏನ್ ಅನುಭವಿಸಿದ್ರು? ಇದ್ದಾಗ ತನಗೆಷ್ಟು ಬೇಕೋ ಅಷ್ಟನ್ನ ಅನುಭವಿಸಿ ಉಳಿದದ್ದನ್ನ ಬೇರೆಯವರಿಗೆ ದಾನ ಮಾಡ್ಬೋದಲ್ವಾ? ನಾವು ಹಾಗೆ ಮಾಡೋದಿಲ್ಲ, ಎಷ್ಟಿದ್ರೂ ಇನ್ನೂ ಬೇಕು ಅನ್ನುವ ದುರಾಸೆ ನಮ್ಮನ್ನ ಕಾಡ್ತಾ ಇರುತ್ತೆ. ಈ ಒಂದು ಕೊರೋನಾ ಬಂದು ಸ್ವಲ್ಪ ಕಡಿವಾಣ ಹಾಕಿದೆ ಅಂತ ಅನ್ಕೊಳ್ತೀನಿ, ಕೆಲವರ ಮನಸ್ಸಿನಲ್ಲಾದ್ರೂ ಪರಿವರ್ತನೆ ಆಗಿದೆ. ಇದೆಲ್ಲ ಶಾಶ್ವತ ಅಲ್ಲ ಅಂತ, ನಾವು ಪ್ರಕೃತಿಯ ಮುಂದೆ ಏನೂ ಅಲ್ಲ ಅನ್ನೋದು ಗೊತ್ತಿದ್ದು ಸಹ ಮನುಷ್ಯ ಮನೆಯ ಮೇಲೆ ಮಹಡಿಗಳನ್ನ ಕಟ್ತಾ ಹೋಗ್ತಿದ್ದಾನೆ, ಕಾಂಕ್ರೀಟ್ ಕಾಡನ್ನ ನೆಡ್ತಾ ಹೋಗ್ತಿದ್ದಾನೆ, ಆರೋಗ್ಯಪೂರ್ಣ ಮಣ್ಣನ್ನ ತುಳಿಯೋದಕ್ಕೂ ಸಹ ಬಿಡ್ತಾ ಇಲ್ಲ, ಮುಟ್ಟೋದಕ್ಕೂ ಸಹ ಬಿಡ್ತಾ ಇಲ್ಲ. ಸುವಾಸನೆಯುಕ್ತ ಭಾರತದ ಮಣ್ಣು ಸಿಗೋದೇ ನಮ್ಮ ಪುಣ್ಯ, ಅದರ ಮೇಲೆ
ಕಾಂಕ್ರೀಟ್ ಅನ್ನ ಮುಚ್ಚಿ ಅದು ಕೂಡ ನಾವು ಮಣ್ಣು ತಾಗ್ಬಿಡುತ್ತೆ ಅಂತ ನೋಡಿ ನಾವು ಅದು ಮಣ್ಣಲ್ಲ, ಅದು ವಿಭೂತಿ ಅಂತ ಬಳಸಬೇಕು. ಮಣ್ಣು ಬಿದ್ದರೆ ಮೈ ಗಲೀಜಾಗುತ್ತೆ ಅನ್ನೋದು ಸುಳ್ಳು. ನಮ್ಮ ಭಾರತದ ಮಣ್ಣಲ್ಲೂ ಸಹ ಔಷಧೀಯ ಗುಣ ಇದೆ. ನಾವೆಲ್ಲ ಚಿಕ್ಕವರು ಇರುವಾಗ ಹಂಗೆ ಮಾಡ್ಕೊಳ್ತೀವಿ. ಏನೋ ಕೈ ಗಾಯ ಆಯ್ತಂದ್ರೆ ಪುಡಿ ಪುಡಿಯಾದ ಮಣ್ಣನ್ನು ಅದ್ರ ಮೇಲೆ ಹಾಕ್ಕೊಳ್ತೀವಿ. ನಿಜವಾಗ್ಲೂ ಅದು ಕಡಿಮೆ ಆಗ್ತಿತ್ತು. ಈಗ ಹಾಗಿಲ್ಲ. ಮಗು ಮಣ್ಣನ್ನ ಮುಟ್ಟಿದ್ರೆ ಸಾಕು 10 ಸಲ ಸ್ನಾನ ಮಾಡಿಸೋ ವ್ಯವಸ್ಥೆ ಶುರುವಾಗಿದೆ. ಆವಾಗ ಯಾಕೆ ಕಾಯಿಲೆ ಬಂದಿಲ್ಲ? ನೆಲವನ್ನ ಸಾರಣಿಗೆ ಅಂದ್ರೆ ಸಗಣಿಯಿಂದ ಸಾರಿಸ್ತಾ ಇದ್ರು. ಅವಾಗ ಗಲೀಜಾಗ್ತಿತ್ತು. ಯಾಕೆ ಅವ್ರಿಗೆ ಕಾಯಿಲೆ ಬರ್ತಾ ಇರಲಿಲ್ಲ? ಸೊಳ್ಳೆಗಳು ಯಾಕೆ ಬರ್ತಿರ್ಲಿಲ್ಲ? ಅದೆಲ್ಲ ನಾವು ನೋಡ್ಕೊಳ್ತಾ ಹೋದ್ರೆ ಈಗೆಲ್ಲ ಟೈಲ್ಸು, ಮಾರ್ಬಲ್ಸು, ಆಮೇಲೆ ಈ ರೆಡ್ ಆಕ್ಸೈಡ್ ಎಲ್ಲ ಹಾಕ್ಬಿಟ್ಟು ನೆಲನ ಮುಚ್ತಾ ಇದ್ದೀವಿ. ಹಾಗಾಗಿ ನಮಗೆ ಯಾವುದೇ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ವ್ಯವಸ್ಥೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಇವರು ಬರಗಾಲದಲ್ಲಿದ್ದಂಥವರಿಗೆ ಇದ್ದಂಥವರು ಸಹಾಯ ಮಾಡುವ ಸಲುವಾಗಿನೇ ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಯಾಕೆ ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಯಿತು ಅಂತ ಹೇಳಿದ್ರೆ, समर्थ लोगों से गरीबों की दशा सुधारने का संदेश देते हुए इस ध्येय को उन्होंने अपनाते हुए रामकृष्ण मिशन की स्थापना की. ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರೆ. स्वामी ने अज्ञान, अशिक्षा, विदेशी अनुकरण, दास्य मनोभाव आदि के बुरे प्रभावों का बोध कराया. ಅಷ್ಟೇ ಅಲ್ಲ ಮಕ್ಕಳೇ, ಸ್ವಾಮೀಜಿಯವರು ಅಜ್ಞಾನ, ಅಶಿಕ್ಷಾ, ಅನ್ಪಡ್ ಜೋ ಶಿಕ್ಷಣ ಇಲ್ಲದೆ ಇರೋದು, ಆಮೇಲೆ ಅನಕ್ಷರತೆ, ವಿದೇಶಿ ಅನುಕರಣ, ನಾವು ಎಲ್ಲ ಈಗ ತೊಡುವಂತ ಬಟ್ಟೆ, ಬಳಸುವಂತ ವಸ್ತುಗಳು, ನಮ್ಮ ಪೂರ್ತಿ ಜೀವನ ಕ್ರಮ ವಿದೇಶಮಯವಾಗಿದೆ. ಆ ವಿದೇಶಿಗಳು ನಮ್ಮ ಜೀವನ ಕ್ರಮವನ್ನ ಅನುಸರಿಸ್ತಿದ್ದಾರೆ. ಅವರು ಸಾರಿ ಉಡೋದು ಅಥವಾ ಹೂ ಮುಡ್ಕೊಳ್ಳೋದು, ಕಿವಿಗಳಿಗೆ ಓಲೆಯನ್ನು ನಾವು ನೋಡ್ತಾ ಇದ್ರೆ ಅವ್ರು ನೋಡಿ ನಗ್ತೀವಿ, ನಮ್ಮ ತರ ಮಾಡ್ಕೊಂಡಿದ್ದಾರೆ ಅಂತ. ನಾವು ಅವ್ರು ಯಾಕೆ ಅಂತಂದ್ರೆ ಇದರ ಮರ್ಮವನ್ನ ಅವ್ರು ತಿಳ್ಕೊಂಡು ಮಾಡ್ತಾರೆ. ನಾವು ಹಾಗಲ್ಲ. ವಿದೇಶಿ ಸಂಸ್ಕೃತಿಯನ್ನ ನಮ್ಮದಾಗಿಸಿಕೊಂಡ್ರೆ ನಾವು ದೊಡ್ಡವರು ಅಂತ ಅನ್ಸ್ಕೊಳ್ತೀವಿ ಅನ್ನೋ ಭಾವನೆಯಿಂದ ಎಲ್ಲವನ್ನೂ ಸಹ ವಿದೇಶಿಮಯ ಮಾಡ್ಕೊಂಡಿದ್ದೀವಿ. ಮಾಡ್ಕೋಬಾರ್ದು ಅಂತ ಹೇಳೇನಿಲ್ಲ. ಒಳ್ಳೇದಿದ್ರೆ ನಾವು ಅವರಿಂದ ತಗೋಬಹುದು. ಆದ್ರೆ ಬೇಕಾದಷ್ಟು ಒಳ್ಳೇದಾಗುವಂತ ಒಂದು ಘಟನೆಗಳು, ಸ್ಥಿತಿ ನಮ್ಮ ಭಾರತದಲ್ಲೇ ಇರಬೇಕಾದ್ರೆ ಅದನ್ನೇ ಬಳಸಬೇಕು ಅಂತ ಈಗ ಕೆಲವೊಂದು ವಿಷಯದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಬಳಕೆ ಕೂಡ ಆಗ್ತಿದೆ. ಒಂದು ಬಟ್ಟೆ ಆಗಿರ್ಬೋದು, ಮತ್ತೊಂದು ದೇಶೀಯ ವಸ್ತುಗಳು ಆಗಿರ್ಬೋದು, ಎಲ್ಲ ಬಳಕೆ ಆಗ್ತಿದೆ. ಆದರೂ ಸಹ ಇದನ್ನ ಅನುಕರಣೆಯನ್ನ ಸ್ವಲ್ಪ ಕಡಿಮೆ ಮಾಡಿ ಅನ್ನೋದಕ್ಕೆ ಸಂದೇಶವನ್ನ ಹೇಳ್ತಾರೆ. उन्होंने अपने भाषणों द्वारा जनता के मन से हीनता की भावना को दूर भगाने का प्रामाणिक प्रयत्न किया. ಮನುಷ್ಯನ ಮನಸ್ಸಿನಲ್ಲಿ ಇರುವಂತಹ ಹೀನತೆ ಅಂದ್ರೆ ಕೆಟ್ಟ ಗುಣವನ್ನ ಹೋಗಲಾಡಿಸೋಕ್ಕಾಗಿ ಭಾಷಣಗಳ ಮೂಲಕ ಅವರನ್ನ ತಿದ್ದುತ್ತಾ ಇದ್ರಂತೆ, ಸಂದೇಶ ಕೊಡ್ತಾ ಇದ್ರು. ಎಂತಹ ಸಂದೇಶ ಕೊಡ್ತಾ ಇದ್ರು ನೋಡಿ. प्यारे देशवासियों, वीर बनो और ललकार कर कहो कि मैं भारतीय हूँ, अनपढ़ भारतीय, निर्धन भारतीय, ऊंची जाति का भारतीय, नीचे जाति का भारतीय, सब मेरे भाई हैं. उनकी प्रतिष्ठा मेरी प्रतिष्ठा है, उनका गौरव मेरा गौरव है. ಇರುವ 4 ಸಾಲುಗಳು ಅಂತ ನಮ್ಗೆ ಅನ್ಸ್ಬೋದು. ಆದ್ರೆ ಇಡೀ ಪ್ರಪಂಚದ ಮರ್ಮ ಅದರಲ್ಲಿ ಅಡಗಿದೆ. ಇಡೀ ಪ್ರಪಂಚ ನಾವೆಲ್ಲ ಒಂದು ಅನ್ನೋದನ್ನ ತಿಳಿಸುತ್ತೆ. ಅವರ ಭಾಷಣ ಶೈಲಿ ಹೇಗಿತ್ತು ನೋಡಿ. 4 ಶಬ್ದಗಳಲ್ಲಿ ನಮ್ಮನ್ನ ಕಟ್ಟಿ ಹಾಕ್ತಾರೆ. ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಆರೋಗ್ಯಪೂರ್ಣ ಹೊಂದಾಣಿಕೆಯ ಸಮಾಜ ನಿರ್ಮಾಣ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ದ್ವೇಷ, ಅಸೂಯೆ, ವಂಚನೆ, ದಗ, ಮೋಸ ಎಲ್ಲ ಶುರುವಾಗಿ ಕೆಟ್ಟ ಸಮಾಜವನ್ನ ನಾವು ನೋಡ್ಬೋದು. ಏನ್ ಹೇಳ್ತಾರೆ, 1-2 ವಾಕ್ಯದಲ್ಲಿ ಅವರು ಹೇಳ್ತಾರೆ. ಪ್ಯಾರೇ ದೇಶವಾಸಿಯು, ನನ್ನ ಪ್ರೀತಿಯ ದೇಶವಾಸಿಗಳೇ, ವೀರರಾಗಿ, ಮತ್ತೆ ಲಲ್ಕಾರ್ ಕರ್ ಕಹೋ, ನಿಮಗೆ ಹೇಳ್ತಾರೆ ಲಲ್ಕಾರ್ ಕರ್ ಕೆಹನಾ. ಇಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಚುನೌತಿ, ಚಾಲೆಂಜ್ ಮಾಡಿ ಹೇಳಿ. ಏನಂತ ಹೇಳಬೇಕು? ಪ್ರತಿಜ್ಞೆ ಮಾಡಿ ಹೇಳಿ. ಏನ್ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಮೈ ಭಾರತೀಯ ಹೂ, ನಾನು ಭಾರತೀಯ, ಅನ್ಪಡ್ ಭಾರತೀಯ, ಅನಕ್ಷರಸ್ಥ ಭಾರತೀಯ, ನಿರ್ಧನ್ ಭಾರತೀಯ, ಧನ್ ನಿರ್ಧನ್, ದುಡ್ಡು ಇಲ್ಲದೆ ಇರೋನು ಬಡ ಭಾರತೀಯ, ಗರೀಬ್
दीन भारतीय, ऊंचे जाति का भारतीय, उच्च वर्गದ ಭಾರತೀಯ, ನೀಚ ಜಾತಿ का ಭಾರತೀಯ, ಕೆಳವರ್ಗದ ಭಾರತೀಯ, ಸಬ್ ಮೇರೆ ಭಾಯಿ. ನಾವು ದೇಶವಾಸಿಗಳಂದ್ರೆ ಎಲ್ಲಾ ರೀತಿಯ ಜನರು ಸಹ ನನ್ನ ಸಹೋದರರು ಅನ್ನೋ ಮನಸ್ಸನ್ನ ನಿಮ್ಮ ಮನಸ್ಸಲ್ಲಿ ತಂದ್ಕೊಳ್ಳಿ ಭಾರತೀಯರೇ, ನನ್ನ ಪ್ರೀತಿಯ ಭಾರತವಾಸಿಗಳೇ ಅನ್ನೋ ಸಂದೇಶವನ್ನ ಅವರು ಕೊಡ್ತಾರೆ. ಉನ್ಕಿ ಪ್ರತಿಷ್ಠಾ ಮೇರಿ ಪ್ರತಿಷ್ಠಾ ಹೈ ಅಂದ್ರೆ ಅವರ ಪ್ರತಿಷ್ಠೆಯೇ ನನ್ನ ಪ್ರತಿಷ್ಠೆ, ಅವರ ಹೆಮ್ಮೆಯೇ ನನ್ನ ಹೆಮ್ಮೆ, ಅವರ ಗೌರವವೇ ನನ್ನ ಗೌರವ, ಉನ್ಕಾ ಗೌರವ ಮೇರಾ ಗೌರವವೇ. ಯಾರಿಗೆ ನಾವು ಆ ಥರ ಮಾಡಲ್ಲ, ಕಾಲೆಳೆಯುವ ಪ್ರಯತ್ನ ನಮ್ದು. ಯಾರಾದ್ರೂ ಸ್ವಲ್ಪ ಮುಂದಕ್ಕೆ ಹೋಗ್ತಾರಂದ್ರೆ ಅವರ ಜೊತೆಗೆ ನಾವು ಮುಂದೆ ನಡಿಬೇಕು ಅನ್ನೋ ಯೋಚನೆ ಕಡಿಮೆ ಮಾಡ್ತೀವಿ. ಅವ್ರನ್ನ ಹೇಗೆ ಹಗ್ಗ ಹಾಕಿ ಎಳಿಬಹುದು, ಅವ್ರನ್ನ ಹೇಗೆ ನಾವು नीचा दिखाकर हम आगे जा सकते हैं, ऐसा सोचते हैं. ऐसा नहीं करना है. भारतवासी सब एक हैं, वो कैसा भी क्यों न हो, ऊंचे जाति का क्यों न हो, नीचे जाति का क्यों न हो, उच्च हो या नीच हो, निर्धन हो या जो धनिक हो, सभी हमारे भाई हैं. ऐसा सोचते हुए भारत में रहिए, तब भारत एक है ऐसा लगता है. ಒಗ್ಗಟ್ಟಿನಿಂದ ಬಾಳುವ ಮಂತ್ರ ಇದೆ ಅಂತ ಹೇಳಿ ಸಂದೇಶವನ್ನ ಕೊಡ್ತಾರೆ. 4 जुलाई सन 1902 को 1902ರಲ್ಲಿ ಏನ್ ಮಾಡ್ತಾರೆ, ಸ್ವಾಮಿ ವಿವೇಕಾನಂದ್ ಪರಲೋಕ ಸಿಧಾರೆ. ಪರಲೋಕ ಸಿಧಾರಣ ಅಂದ್ರೆ ಬೇರೆ ಲೋಕಕ್ಕೆ ಹೋಗೋದಂದ್ರೆ ಏನು, ಅವರು ಅವ್ರ ಮರಣ ಆಗುತ್ತೆ, ಅವರ ಮರಣವನ್ನ ಹೊಂದುತ್ತಾರೆ. ದೇಹಾಂತ ಹೋ ಜಾತಾ ಹೈ, ಮೃತ್ಯು ಹೋ ಜಾತಿ ಹೈ, ಮೌತ್ ಹೋ ಜಾತಿ ಹೈ, ಅವರು ಸಾವನ್ನ ಆಗ್ತಾರೆ. ಲೇಕಿನ್ ಆಜ್ ಭಿ ಉನ್ಕೆ ಕಾರ್ಯ और ಸಂದೇಶ ಅಮರ ಹೈ ಅಲ್ವಾ. ಇಂದಿನವರೆಗೂ ಅವರು ತೀರ್ಕೊಂಡ್ರು ಸಹ ಇವತ್ತಿನವರೆಗೂ ಚಿಕ್ಕ ಮಗುವನ್ನ ಹೋಗಿ ಕೇಳಿ ನಿಮಗೆ ಸ್ವಾಮಿ ವಿವೇಕಾನಂದ ಗೊತ್ತಾ ಅಂದ್ರೆ ಅದು ಮಗು ಗೊತ್ತು ಅಂತ ಹೇಳುತ್ತೆ. ಅದೇ ನಿಮ್ಮನ್ನ ಕೇಳಿದ್ರೆ ಹೇಳುತ್ತಾ, ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳುತ್ತೆ. ಅಂದ್ರೆ ಅಷ್ಟು ಮಹಾನ್ ಕಾರ್ಯವನ್ನ, ಸಮಾಜ ಸೇವೆಯನ್ನ ಮಾಡಿ ಹೋದಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದ. ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ನಿಮಗೆ ಪುಸ್ತಕಗಳು ಸಿಕ್ಕರೆ, ಮಾಹಿತಿ ಸಿಕ್ಕರೆ ತಪ್ಪದೇ ಓದಿ, ಸ್ವಲ್ಪನಾದರೂ ನಿಮ್ಮ ಬುದ್ಧಿ ವಿಕಾಸಗೊಳ್ಳುತ್ತೆ. ಅವ್ರು ಹೇಳುವಂಥ ಒಂದೊಂದು ವಿಚಾರಗಳನ್ನು ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತಾ ನಿಮ್ಗೆ ಗೊತ್ತಿಲ್ಲದೇನೆ ಅಳವಡಿಸ್ಕೊಂಡ್ಬಿಡ್ತೀರಾ. ನಾನು ಕೆಲವೊಂದು ಸಂದರ್ಭದಲ್ಲಿ ಆ ಪುಸ್ತಕಗಳನ್ನು, ವಿವೇಕವಾಣಿಯನ್ನು ಓದ್ತಾ ಇದ್ದೆ. ಈಗ ಸದ್ಯ ನಾನು ಓದಿಲ್ಲ. ಲೇಕಿನ್ ಆಪ್ ಮಿಲ್ತೆ ಹೇ ತೋ ಕೋಶಿಶ್ ಕೀಜಿಯೇ. ಅದಕ್ಕೇನು ಜಾಸ್ತಿ ದುಡ್ಡೇನು ಇರೋದಿಲ್ಲ, ನೀವು ವರ್ಷಕ್ಕೆ ಹಾಕ್ಸ್ಕೊಂಡ್ರೆ ಸ್ವಲ್ಪ ಕಡಿಮೆನೇ ಸಿಗುತ್ತೆ. ಅಂತಹ ಕೆಲಸ ನಾವು ಮಾಡೋದು ಕಡಿಮೆ ಆಗಿದೆ, ಓದುವ ಮನೋಭಾವ ಕಡಿಮೆ ಆಗಿದೆ. ಅದನ್ನು ಬೆಳೆಸ್ಕೊಳ್ಳಿ. ನೀವು ಒಬ್ಬ ಚಿಂತನಶೀಲ, ಕ್ರಿಯಾಶೀಲ ವ್ಯಕ್ತಿ ಆಗ್ತೀರಾ. ಕೇವಲ ಮೊಬೈಲ್ ನೀವು ಆಪ್ರೇಟ್ ಮಾಡಿದ್ರೆ ಚಿಂತನಶೀಲ ವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಹಿತಿ ಹೇಗೆ ಬಳಸ್ಕೋಬಹುದು ಅಂತ ಗೊತ್ತಾಗುತ್ತೆ, ಆದರೆ ನಮ್ಮ ತಲೆಯಲ್ಲಿ ವಿಚಾರಗಳು ಹುಟ್ಟೋದಿಲ್ಲ. ಹಾಗಾಗಿ ಪುಸ್ತಕವನ್ನು ಓದಿದ್ರೆ ಮಾತ್ರ ಮಸ್ತಕದಲ್ಲಿ ಬುದ್ಧಿ ಜಾಸ್ತಿ ಆಗೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಇವರ ಬಗ್ಗೆ ನಾನು ಮಾಡಿದಂಥ ಎಲ್ಲ ವಿಷಯಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅಲ್ವಾ ಮಕ್ಕಳೇ. ठीक है, इसमें कुछ प्रश्न आ जाते हैं. अभ्यास कार्य में हम देखते जाएंगे. पहले एक वाक्य के उत्तर. एक वाक्य के उत्तर में विवेकानंद के बचपन का नाम क्या है ಅಂತ ಪ್ರಶ್ನೆ. ಹಾಗಾದ್ರೆ ಅದರ ಉತ್ತರ ಆಗುತ್ತೆ, ವಿವೇಕಾನಂದಕ್ಕೆ ಬಚಪನ್ ಕಾ ನಾಮ್ ನರೇಂದ್ರ ದೇವ್ ಹೇ. ಹೌದಾ, ನೀವು ಹೇಳಿದ್ರಿ ಮೊದಲಿನ ಕ್ಲಾಸಿನಲ್ಲಿ ಅವಧಿಯಲ್ಲಿ. तो दूसरा प्रश्न है, विवेकानंद का जन्म कब हुआ. ವಿವೇಕಾನಂದ ಅವರ ಜನ್ಮ ಯಾವಾಗ ಆಯ್ತು ನಿಮ್ಗೆ ಗೊತ್ತೇ ಇದೆ. 1863 को स्वामी विवेकानंद जी का जन्म हुआ. ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲ ಸಿಗುತ್ತೆ, ಅದನ್ನು ಬಿಟ್ಟೇನು ಏನು ಕೊಟ್ಟಿರಲ್ಲ ಅಲ್ವಾ. ನಾವು ಓದಬೇಕು, ಓದೋದು ಕಡಿಮೆ ಆಗಿದೆ. ಇಲ್ಲಿ ಕೇಳ್ತೀವಿ, ಪುಸ್ತಕಗಳನ್ನ ಮುಚ್ಚಿಡ್ತೀವಿ, ಅದರಿಂದ ನಮ್ಗೇನು ಅರ್ಥ ಆಗೋದಿಲ್ಲ. ಮನೇಲಿ ಹೋಗಿ ನೀವು ಅದನ್ನ ಹುಡುಕಿದಾಗ ಆ ವಿಷಯ ಸಿಕ್ಕೇ ಸಿಗುತ್ತೆ. ಇನ್ನೊಂದ್ಸಾರಿ ನೋಡಿ ಬಂದ್ರೆ ತಲೆ ಹೋಗುತ್ತೆ ವಿಷಯ. तो ऐसे ही कुछ अन्य प्रश्न भी हैं, आप उनके उत्तर खुद लिखना होगा. सिर्फ मैं 2 यहाँ पर लिखा है मैंने, आपको क्या करना होगा, आगे के उत्तर पे ऐसे ही ढूंढकर लिखना होगा. नरेंद्र पढ़ने में कैसे थे. नरेंद्र पढ़ने में तेज थे. ಹೇಗಿದ್ರು, ಜಾಣರಾಗಿದ್ರು. ವಿವೇಕಾನಂದಕ್ಕೆ ಗುರು ಕೌಂತೆ, ನಿಮ್ಗೆ ಇದೆಲ್ಲ ಬರ್ತದೆ. ಯಾರಾಗಿದ್ರು ಗುರು? ರಾಮಕೃಷ್ಣ ಪರಮಹಂಸ್ ಅಲ್ವಾ. ಈ ತರಹದ ಪ್ರಶ್ನೆಗಳು एक वाक्यದ ಉತ್ತರದಲ್ಲಿ ನೀವು ಬರೀಬೇಕು. तो 2-3 वाक्य के उत्तर में देखिए, विवेकानंद ने कौन सा
ಕೊಡ್ತಿದೀಯಾ? उसके बाद विवेकानंद के माता पिता का नाम क्या है? ತಂದೆ ತಾಯಿ ಹೆಸರು ಏನು? ವಿವೇಕಾನಂದ की रुचि किन किन विषयों में थी? ಯಾವ ಯಾವ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇತ್ತು ಎಲ್ಲ ಹೇಳಿದೀನಲ್ವಾ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಯಾಕೆ ಅರ್ಥ ಆಗಲ್ಲ ಹೇಳಿದೀನಿ. दौड़ने, तैरने, कुश्ती लड़ने, भाषण देने, संगीत सिंगिंग में, घुड़सवारी करने में, ಹೌದಾ? ಇವೆಲ್ಲ ವಿಚಾರಗಳನ್ನ ನೀವಲ್ಲಿ ಬರಿಬೇಕಾಗುತ್ತೆ. विवेकानंद ने भारतवासियों को क्या उपदेश दिया? ಏನು ಉಪದೇಶ ಕೊಟ್ಟರು ಹೇಳಿದೀನಿ. ವಿವೇಕಾನಂದ ने किन किन देशों की यात्रा की? ಸ್ವಿಟ್ಜರ್ಲ್ಯಾಂಡ್ ಹೋಗಿದ್ರು, ಇಂಗ್ಲೆಂಡ್ ಹೋಗಿದ್ರು, ಅಮೆರಿಕ ಹೋಗಿದ್ರು. ಯಾವ್ಯಾವ ದೇಶಗಳಿಗೆ ಅವರು ಹೋಗಿ ಬಂದ್ರು ಅದನ್ನ ಬರಿಬೇಕು. विवेकानंद ने जनता को ललकार कर क्या कहने को कहा? ವಿವೇಕಾನಂದ ಜನರಿಗೆ ಚಾಲೆಂಜ್ ಮಾಡಿ ನೀವೇನ್ ಹೇಳ್ಬೇಕು ಅಂತ ಹೇಳಿದ್ರು ಅಂದ್ರೆ ಲಾಸ್ಟ್ ಈಗ ಹೇಳಿದೆ, मेरे प्यारे भारतवासियों वीर बनो, ललकार कर कहो, उच्च नीच भारतीय, नीच भारतीय, अनपढ़ भारतीय, ये सब मेरे भाई हैं. ऐसा सोच, उनकी प्रतिष्ठा मेरी प्रतिष्ठा है, उनका गौरव मेरा गौरव है. ಈ ತರ ಉತ್ತರ ಇದೆ ತಾನೆ, ಅದನ್ನ ನೀವು ಬರಿಬೇಕಾಗುತ್ತೆ. तो अन्य वचन रूप लिखिए. यहाँ पर है अन्य ವಚನದಲ್ಲಿ ರೂಢಿ ಇದೇನಾಗುತ್ತೆ? ರೂಢಿಯ ಏಕವಚನ ಇದ್ರೆ ಬಹುವಚನ, ಬಹುವಚನ ಇದ್ರೆ ಏಕವಚನ ಮಾಡಬೇಕು. ರೂಢಿ, ರೂಢಿಗಳು, ಅದನ್ನೇನು ನಿಯಾ ಪ್ರತ್ಯಯ ಹೆಂಗ್ ಬಳಸ್ತೀವಿ ಎಲ್ಲ ಹೇಳಿದಿಲ್ಲ. तो व्याख्या व्याख्याने, सेवा सेवाएं, आज्ञा आज्ञाएं, उपाधि उपाधियां, होता है शाखा शाखाएं. उसके बाद अन्य लिंग रूप लिखिए. स्त्रीलिंग इದ್ರೆ पुल्लिंगಕ್ಕೆ ಬರಬೇಕು, पुल्लिंग इದ್ರೆ स्त्रीलिंग ಮಾಡಬೇಕು. ಯಾವ ರೀತಿ? माता, यह स्त्रीलिंग है तो उसका पुल्लिंग रूप क्या है? पिता. घोड़ा घोड़ी, स्वामी स्वामिनी. उसके बाद अनुयायी अनुयायिनी, बालक बालिका, बालकी आगोदिला हिंदी में बालिका, शिष्य शिष्या. ऐसे कुछ प्रश्न. तो पांचवा में है विलोम शब्द लिखिए. विलोम रूपवನ್ನ ಬರೆಯಬೇಕು. गौरव यस अगौरव, दुख सुख, धर्म अधर्म, स्वदेश विदेश, समर्थ असमर्थ, ज्ञान अज्ञान. ತುಂಬಾ ಸರಳವಾಗಿದೆ. उसके बाद जोड़कर लिखिए दली भुवनेश्वरी देवी. इसमें ढूंढना होगा धर्म का मर्म बतलाया सही होता है क्या? कौन थी भुवनेश्वरी देवी? धर्मपरायण महिला थी, है ना. उसके बाद दूसरा है रामकृष्ण मिशन की ऐसा है स्थापना कौन किया? तो रामकृष्ण मिशन की स्थापना स्वामी विवेकानंद ने की. उसके बाद विवेकानंद का जन्म कहाँ हुआ? तो कलकत्ते में हुआ. अंधविश्वास को हटाकर धर्म का मर्म बतलाया. ऐसा जोड़ना है ना. ये वाक्य किताब में मिलते हैं. उसके बाद वाक्य में प्रयोग कीजिए. वाक्यದಲ್ಲಿ ಪ್ರಯೋಗ ಮಾಡೋದು ಏನಪ್ಪ? ಗುಡ್ಸವಾರಿ. ಗುಡ್ಸವಾರಿ ಅಂದ್ರೆ ಕುದುರೆ ಸವಾರಿ. ಅದ್ರ ಬಗ್ಗೆ ಒಂದು ಸಣ್ಣ ವಾಕ್ಯ ನೀವು ಮಾಡಿ. ಗುಡ್ಸವಾರಿ करना मुझे भी अच्छा लगता है. ನನಗೂ ಸಹ ಕುದುರೆ ಸವಾರಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ನೀವು ಅನ್ಯ ಅನ್ಯ ವಾಕ್ಯ ಬೇರೆ ಬೇರೆ ವಾಕ್ಯಗಳನ್ನ ಮಾಡಬಹುದು. उसके बाद ಅದೇ ರೀತಿ ಕೆಲವು ಇನ್ನೂ ಶಬ್ದಗಳಿದಾವೆ, ಅದನ್ನ ಬಳಸಿ ವಾಕ್ಯಗಳನ್ನ ಮಾಡಬೇಕು. ತದನಂತರ ವಾಕ್ಯ ಶುದ್ಧ ಕೀಜಿಯೇ. ವಾಕ್ಯವನ್ನ ಶುದ್ಧಗೊಳಿಸುವುದು. ವಿವೇಕಾನಂದನೇ ಪ್ರಯತ್ನಶೀಲ ರಹ ಅಂತರ ಹಿ ಅಂತ ಇದೆ. ಅಲ್ಲಿ ನೀವೇನ್ ಮಾಡಬೇಕು? ಇಲ್ಲಿ ವಿವೇಕಾನಂದ ಅನ್ನೋದು ಏನಿದೆ ಪುಲ್ಲಿಂಗ ರೂಪ ಇದೆ, ಆದ್ರೆ ಇಲ್ಲಿ ವಾಕ್ಯ ಸ್ತ್ರೀಲಿಂಗದಲ್ಲಿ ಎಂಡಾಗಿದೆ. ಅದನ್ನ ಪುಲ್ಲಿಂಗ ರೂಪಕ್ಕೆ ಹೇಗೆ ತರಬೇಕು ಅದನ್ನ ನೋಡ್ತಾ ಹೋಗ್ಬೇಕು. ಅದೇ ರೀತಿ ಇನ್ನೂ 4-5 ವಾಕ್ಯಗಳು ನಮ್ಮಲ್ಲಿ ನೋಡೋದಕ್ಕೆ ಸಿಗ್ತವೆ. ಉನ್ಕಿ ಭಾಷಣ ಗಂಭೀರ್ ಥಿ. ಭಾಷಣ ಅನ್ನೋದು ಪುಲ್ಲಿಂಗದಲ್ಲಿ ಬರುತ್ತೆ. ಉನ್ಕಾ ಭಾಷಣ ಗಂಭೀರ್ ಥಾ ಆಗಬೇಕು. ಸ್ವಾಮೀಜಿ ಕೋಶಿಶ್ ಕಿ, ಸ್ವಾಮೀಜಿನೇ ಕೋಶಿಶ್ ಕಿಯಾ. ಈ ತರ ನೀವು ಶುದ್ಧ ವಾಕ್ಯವನ್ನ ಸರಿಪಡಿಸ್ತಾ ಹೋಗಬೇಕು. तो तालिका के आधार पर 5 ವಾಕ್ಯ बनाइए. ಈ ಟೇಬಲ್ಸ್ ಆಧಾರದ ಮೇಲೆ ನೀವು 5 ವಾಕ್ಯಗಳನ್ನ ಕೆಳಗಡೆ ಮಾಡಬೇಕು. ಉದಾಹರಣೆಗೆ ನಾನು ಒಂದು ಹೇಳ್ತೀನಿ, ನೀವು ನಿಮ್ಮ
ನಿಮ್ಮ ಗೃಹ ಕಾರ್ಯದಲ್ಲಿ ಆ ವಾಕ್ಯಗಳನ್ನ ಮಾಡ್ಕೊಂಡು ಬನ್ನಿ. ಯಹ ಮಹೇಶ್ का मकान है. यह महेश का मकान है ಸೇರಿದೆ ಒಂದು ವಾಕ್ಯ ಆಗುತ್ತೆ. ಇದೇ ತರಹ ನೀವು 5 ವಾಕ್ಯಗಳನ್ನ ಈ ಶಬ್ದಗಳನ್ನ ಬಳಸಿ ಮಾಡ್ಕೊಂಡು ಬರಬೇಕು. ತ್ವರಿತ ಸ್ಥಾನ ಭರಿಯೆ ಅಂತ ಕೂಡ ಇಲ್ಲಿ ನಮಗೆ ಸಿಗುತ್ತೆ. ಅದರಲ್ಲಿ ನಮಗೆ ಬಾಕ್ಸ್ ರೂಪದಲ್ಲಿ ಕೊಟ್ಟಿದೆ. ಹೇಗಪ್ಪ ಅಂತ ಹೇಳಿದ್ರೆ ಒಂದು ಉದಾಹರಣೆ ಕೂಡ ಮಾಡಿ तोड़िसिदारे. उसमें ऊपर दिए हैं ऐसे और ऐसे, ऐसे और ऐसे. तो उसमें हम क्या करते हैं, इस प्रकार लेते हैं. बीच में एक अक्षर को डालना पड़ता है. तो क्या होता है, कोशिश कीजिए. और उसके साथ साथ यहाँ पर पा डालते हैं तो है ना, अपार, अपार. और यहाँ पर क्या है, वो है उपाधि. पा डालने से अपार हो गया और वो पा डालने से उपाधि हो गया. ऐसे ही कुछ यहाँ पर तालिका दिए आ गया है. उस तालिका को आपको क्या करना होगा, इधर पे देखो, इस तालिका को पूर्ण करना होगा. गृह कार्य में एक अक्षर इधर भरना होगा. एक दिखाए हैं देखो, वी स रा क ऐसा दिए हैं. उसमें विवेक सवेरा, वे डालने से 2 शब्द कैसे बनते हैं दिया गया है. उसके साथ ऐसे ही 5 तालिका, ऐसी ही 5 तालिका इसमें है, उसे पूर्ण करना है. उसके बाद दिए गए शब्दों में निहित 4 नए शब्द ढूंढकर लिखिए ಅಂತ ಹೇಳಿದ್ದಾರೆ. ಕೊಟ್ಟಂತಹ ಒಂದು ಶಬ್ದದಲ್ಲಿ ನೀವು ಏನ್ ಮಾಡಬೇಕು, ಅದನ್ನ ಬಿಡಿಸಿ ಬಿಡಿಸಿ 4 ಶಬ್ದಗಳನ್ನ ಎಕ್ಸ್ಟ್ರಾ ಬರೀಬೇಕು. तो उसमें पहला एक कौन सा है, यानी धर्मपरायण. धर्मपरायण है. तो इसको हम अलग करके अन्य शब्द बनाते हैं. तो धर्म एक शब्द हो गया, राय एक शब्द हो गया, राय यानी राय शब्द हो गया, पण एक शब्द हो गया. उसके बाद धरा एक शब्द हो गया. ಹೌದಾ, ಇದೇ ತರಹ ನೋಡಿ ಧರ್ಮಪರಾಯಣದಲ್ಲಿ ಇಷ್ಟು ಶಬ್ದಗಳನ್ನ ನಾವು ಹಾಕಿದ್ದೀವಿ. ಅದೇ ರೀತಿ ಇನ್ನೂ ಕೆಲವು ಶಬ್ದಗಳನ್ನ ಕೊಟ್ಟಿದ್ದಾರೆ. ಪರಮ ಹಂಸ, ಅಂಧವಿಶ್ವಾಸ್, ಭಾರತವಾಸಿ, ವಿವೇಕಾನಂದ, ವಿವೇಕ, ಆನಂದ, ಈ ತರ ಬಳಸಿ ನೀವು ಶಬ್ದಗಳನ್ನ 4 ಶಬ್ದಗಳನ್ನ ಅದರಲ್ಲಿ ಪ್ರಯತ್ನ ಮಾಡಬೇಕು. उसके बाद सही कारक चिन्हों से रिक्त स्थान भरिए. ಸರಿಯಾದ ಕಾರಕಗಳನ್ನ ನಾನು ಹೇಳಿದ್ದೀನಿ ಕಾರಕ ಪಾಠ ಮಾಡುವಾಗ, ಅದನ್ನ ಬಳಸಿಬಿಟ್ಟು ನೀವು ವಾಕ್ಯವನ್ನ ಪೂರ್ಣಗೊಳಿಸಬೇಕು. तो नदी डैश तट पर आम का पेड़ है. वहां पर 2 कारक दिए हैं की के. नदी की डालते हैं तो गलत होता है वाक्य. तो आपको क्या डालना होगा, के कारक को उसको उपयोग करना होगा. नदी के तट पर आम का पेड़ है. वैसे ही अन्य 5 वाक्य दिए हैं, उनको भी पूर्ण करना होगा. उसके बाद अनुरूपता के शब्द दिए हैं. रामकृष्ण परमहंस, शारदा देवी, विश्वनाथ दत्त, भुवनेश्वरी देवी. इस प्रकार लिखना होगा. अन्य यहाँ पर शब्द हैं. यहाँ पर रामकृष्ण परमहंस की पत्नी शारदा देवी है, तो विश्वनाथ दत्त की पत्नी कौन है, तो भुवनेश्वरी. भुवनेश्वरी देवी कौन है, विवेकानंद जी की माँ है. विश्वनाथ दत्त कौन है, उनके पिता हैं. इस प्रकार अनुरूपता के 4 प्रश्न हैं, तो उनको भी पूर्ण करते हैं. तो स्वामी विवेकानंद पाठ यहाँ पर समाप्त होता है बच्चों. अगला जो पाठ है मैं अगली अवधि में पढ़ाना चाहती हूँ. अब तक जो मैंने अभ्यास कार्य में हो कुछ ऐसे ही एक प्रश्न को मैंने समझाया है. आपको समझ में आया है मुझे पता है.
ठीक से उसे लिखना होगा। तो मैं यहाँ पर समाप्त करती हूँ। धन्यवाद। नमस्कार छात्रों, मैं मंजुला बी जोगी, हिंदी शिक्षिका, शरण बसवेश्वर उच्च माध्यमिक पाठशाला चित्रहट्टी, पड़लकेरे तालुका, चित्रदुर्ग जिला। बच्चों, कक्षा में सभी को स्वागत है। आज हम हिंदी वल्लरी तृतीय भाषा हिंदी 9वीं कक्षा का गद्य पाठ स्वामी विवेकानंद का जो भाग 2, पहले मैंने भाग 1 पढ़ाया था, अभी भाग 2 के रूप में हम आगे का भाग देखते जाएंगे। आप कब तक ये विषय की जानकारी हासिल किए थे? इन्होंने कौन सा व्रत लिया, स्वामी विवेकानंद कौन है और इनके बचपन का नाम क्या है, माता पिता कौन है, उसके बाद ये पढ़ने में कैसे थे और किन किन विषयों में इनकी रुचि थी, ये सभी के बारे में आप जानकारी प्राप्त किए थे। तो अगला भाग हम देखते जाएंगे, उसमें अध्ययन काल में वो क्या करते थे। अध्ययन काल में सिर्फ कुश्ती लड़ना, घुड़सवारी करना, दौड़ना यही काम करते थे, या तैरना ये काम करते थे, लेकिन सिर्फ यही काम करते थे या पढ़ने में भी बहुत तेज थे। उसके साथ साथ 10वीं कक्षा में ये प्रथम दर्जा में उत्तीर्ण भी हुए थे, यानी कक्षा में ये प्रथम रहते थे। देखो, हम सोचते हैं सिर्फ पढ़ने वाला अलग, यानी पढ़ने में होशियार जो बच्चा है वो कुछ नहीं कर सकता, ऐसा सोचते हैं। ऐसा नहीं है, वो पढ़ाई भी करता है, पढ़ाई के साथ साथ उनकी अन्य अलग रुचियां होती है, उनमें भी वो आकर्षित होकर काम करता है। कुछ बच्चे ऐसे होते हैं सिर्फ पढ़ना पढ़ना पढ़ना, दूसरे एक्टिविटीज में वो भाग नहीं लेते। ऐसा नहीं करना है, हमें जो पढ़ाई भी चाहिए, उसके साथ साथ हमारे शरीर के लिए, जो स्वस्थ रखने के लिए, हमारा शरीर स्वस्थ रखने के लिए हमें क्या चाहिए, शारीरिक ये भी चाहिए, शक्ति को भी हम व्यय करना पड़ता है। कैसे? हम खेलने के लिए चले जाते हैं, खेलते हैं तो हमारा शरीर मन फिर स्वस्थ होता है, जो टायर्डनेस हमें लगता है वो दूर होता है, हम उसे दूर भगा सकते हैं, शांत हो सकते हैं, और कुछ सीखने के लिए हमारा मन, हमारी बुद्धि और भी तेज हो जाती है। बैठने के बाद यहीं पर बैठना, कुछ शाम तक बैठकर लिखना, पढ़ाई करना, ये नहीं है। उसके साथ साथ शारीरिक खेलों का भी महत्व होता है। इसीलिए स्वामी विवेकानंद जी भी क्या करते थे, खेल में भी भाग लेते थे, संगीत में और घुड़सवारी करने, कुश्ती लड़ने, दौड़ने में भी इनकी बहुत रुचि थी। हर एक एक्टिविटीज में ये भाग लेते थे और सर्वप्रथम आ जाते थे। इनकी जो आसक्ति होती है, रुचि होती है, वो काम ठीक से करते हैं। जिनको मन नहीं होता है, करने के लिए चले जाते हैं या खेलने के लिए चले जाते हैं, नकारात्मक सोच सोचते हुए जाते हैं, तो वो कुछ नहीं कर सकते। लेकिन रुचि रखकर खुशी से जाकर भाग लेते हैं तो वो भी सर्वप्रथम आ सकते हैं। आप सभी भी आ सकते हैं, है ना? इसीलिए वहाँ पर खेल भी आवश्यक है और अन्य एक्टिविटीज, अच्छे जो हैबिट्स हैं उनको भी रखना है, आदतें हम रखना है, उसके साथ साथ पढ़ाई भी करना है। ऐसे एक क्रियाशील व्यक्ति थे, कौन? स्वामी विवेकानंद जी। और भी एक विषय में इनको बहुत रुचि थी, वो कौन सी? व्याख्यान देना। व्याख्यान देना का अर्थ होता है भाषण करना, स्पीच देना। तो भाषण कला सब में नहीं होती है, एक एक अपने शब्दों में हमें बांध कर रखते हैं, अपनी ओर खींचते हैं, हमारा मन आकर्षित करते हैं। वो कुछ कहने के लिए शुरू हो जाते हैं तो हम
ध्यान देकर बैठते हैं ಅಲ್ವಾ ಮಕ್ಕಳೇ. ನಾವು ಯಾರಾದ್ರೂ ಒಬ್ರು ಭಾಷಣ ಮಾಡ್ತಾ ಇದ್ರೆ ಸ್ಟಾರ್ಟಿಂಗ್ ಅವರ ಭಾಷಣವನ್ನ ನೋಡ್ತೀವಿ. ನಾವು ನೋಡಿದ ತಕ್ಷಣನೇ ನೀರಸ ಅನಿಸ್ತು ಅಂತ ಹೇಳಿದ್ರೆ ಅವರು ಒಳ್ಳೊಳ್ಳೆಯ ವಿಚಾರಗಳನ್ನ ಹೇಳ್ತಾ ಇದ್ರು ಸಹ ನಾವೇನ್ ಮಾಡ್ತೀವಿ, ಅದನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಹೌದು ತಾನೆ? ಹಾಗೇನೆ ನಾವು ಮತ್ತೇನ್ ಮಾಡ್ತೀವಪ್ಪ ಅಂತಂದ್ರೆ, ಯಾರಾದ್ರೂ ತುಂಬಾ ಸುಂದರವಾಗಿ ಶಬ್ದಗಳ ಬಳಕೆ ಮಾಡಿ ವಾಕ್ಯಗಳನ್ನ ಮಾಡಿ ನಮ್ಮನ್ನ ಆಕರ್ಷಣೆಗೊಳಪಡಿಸಿ ಕೆಲಸವನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ನಾವೇನ್ ಮಾಡ್ತೀವಿ, ಖುಷಿಯಿಂದ ಕೆಲಸವನ್ನ ಆ ಕಡೆ ಗಮನ ಕೊಟ್ಟು ಅವರ ಮಾತನ್ನೇ ಆಲಿಸಲು ಪ್ರಾರಂಭಿಸ್ತೀವಿ ಅಲ್ವಾ ಮಕ್ಕಳೇ.